ದೇವರಿಗೆ ಎಷ್ಟೇ ಶಕ್ತಿ ಇದ್ದರು, ದೇವರಿಗೆ ಎಷ್ಟೇ ಮಹಿಮೆ ಇದ್ದರು, ದೇವರೇ ನನ್ನನ್ನು ಗುಣಪಡಿಸು ಅಂತ ಹೇಳಿದಾಗ ಬಾಪ ನನ್ನ ಹತ್ರ ಶಕ್ತಿ ಐತೆ ತಗೋ ಫೈರ್ ಪವರ್ ಅಂತ ಎಲ್ಲೂ ಹೇಳಿಲ್ಲ. ದೇವ್ರು ಏನು ಕೇಳ್ತಾರೆ ಗೊತ್ತಾ? ನನ್ನ ಹತ್ರ ಪವರ್ ಇದೆ, ನಿನಗೆ ನಂಬಿಕೆ ಆಯ್ತಾ? ಡು ಯು ಬಿಲೀವ್ ಮೀ? ಹೌದು, ನಾನು ನಂಬ್ತೀನಿ, ಹೋಗು. ಸೊ ದೇವ್ರಿಗೆ ಎಷ್ಟು ಶಕ್ತಿ ಇದೆ ಅನ್ನೋ ಮುಖಾಂತರ ಅವನು ಚೆನ್ನಾಗಾಗಿಲ್ಲ, ಅವನಿಗೆ ಎಷ್ಟು ನಂಬಿಕೆ ಐತೆ ಅನ್ನೋದ್ರ ಮುಖಾಂತರನೇ ಅವ್ನು ಚೆನ್ನಾಗಾಗಿತ್ತು. ಆಮೇಲೆ ಕೆಲವ್ರು ಹೇಳ್ತಾರೆ, ಪಾಸ್ಟರ್ ನನಗೆ ಪ್ರಾಸ್ಪರಿಟಿ, ಆಮೇಲೆ ದುಡ್ಡು, ರಿಚಸ್ಸು, ಐಶ್ವರ್ಯ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತಾರೆ. ಪರಲೋಕ ಫುಲ್ ಅದೇ. ಹಂಗಾದ್ರೆ ನೀವು ಅಲ್ಲಿ ಬರಲ್ವಾ? ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲೆಲ್ಲ ಬೀದಿನೂ ಏನಂತೆ, ಸ್ಟ್ರೀಟಲ್ಲೂ ಗೋಲ್ಡನ್ ಸ್ಟ್ರೀಟ್ ಅಂತೆ. ಮತ್ತು ಗೋಲ್ಡೇ ಇಷ್ಟ ಇಲ್ಲ ಅಂದಮೇಲೆ ಸ್ಟ್ರೀಟಲ್ಲಿ ಎಲ್ಲಿ ನಡೀತೀರಾ? ಸೊ ರಿಚಸ್ಗೂ ಕ್ರಿಶ್ಚಿಯಾನಿಟಿಗೂ ಸಂಬಂಧ ಐತೆ, ಕ್ರೈಸ್ತರಿಗೂ ಆಶೀರ್ವಾದಕ್ಕೂ ಸಂಬಂಧ ಇದೆ. ನಾವು ಯಾರ ಜೊತೆ ಕಂಪನಿ ಇಟ್ಟಿದ್ದೀವಿ, ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಟಿದ್ದೀವಿ ಅನ್ನೋದೂ ಭಾಳ ಮುಖ್ಯ. ಯಾಕಂದರೆ ಅದೂ ನಮ್ಮನ್ನು ಪುಲ್ ಮಾಡುತ್ತೆ. ಕುಡುಕನೊಂದಿಗೆ ಒಂದು ಫ್ರೆಂಡ್ಶಿಪ್ ಇಟ್ಟರೆ ಖಂಡಿತವಾಗ್ಲೂ ಒಂದು ದಿವಸ ಇಲ್ಲ ಒಂದು ದಿವಸ ಕುಡುಕ ಆಗೇ ಆಗ್ತಾನೆ. ಒಂದು ರೌಡಿ ಜೊತೆ ಫ್ರೆಂಡ್ಶಿಪ್ ಬಿಟ್ಟರೆ ಖಂಡಿತವಾಗ್ಲೂ ಅವನು ರೌಡಿಸಮ್ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ವೆಲ್ತಿ ಪರ್ಸನ್ ಹತ್ರ ರಿಲೇಷನ್ಶಿಪ್ ಇಟ್ಟರೆ ಅವನು ವೆಲ್ತಿ ಪರ್ಸನಾಗಿ ಚೇಂಜ್ ಆಗ್ತಾನೆ. ಪ್ರೇಯರ್ ಮಾಡೋರ ಜೊತೆ ಸೇರಿದ್ರೆ ಪ್ರೇಯರ್ ಮಾಡ್ತಾನೆ. ಸೊ ಯಾರ ಜೊತೆ ರಿಲೇಷನ್ಶಿಪ್ ಇಟ್ಟಿದ್ದೀವಿ ಅನ್ನೋದು ಮುಖ್ಯ. ಸೊ ನಾವು ಉದ್ಧಾರ ಆಗಬೇಕು ಅಂದರೆ ಕೆಲವೊಂದು ಕಂಪನಿಗಳನ್ನ ನಾವು ಯಾರ ಜೊತೆ ಸೇರ್ತೀವಿ ಅನ್ನೋದು ಅವ್ರನ್ನೂ ಕಟ್ ಆಫ್ ಮಾಡಬೇಕು. ಅಯನ್ ಶಾರ್ಪನ್ಸ್ ಅಯನ್. ಸೊ ಇಫ್ ಯು ಸೀಕ್ ಹಿಮ್, ಹಿ ವಿಲ್ ರಿವಾರ್ಡ್ ಯು. ಇಫ್ ಯು ಡೋಂಟ್ ಸೀಕ್ ಹಿಮ್, ನೋ ರಿವಾರ್ಡ್. ದಟ್ಸ್ ಆಲ್. ನೀವೆಷ್ಟು ಪ್ರಯತ್ನ ಇಡ್ತೀರೋ, ನೀವೆಷ್ಟು ಪ್ರಯತ್ನ ಪಡ್ತೀರೋ, ನೀವು ದೇವ್ರನ್ನ ಹುಡುಕಬೇಕು ಅಂತ ಎಷ್ಟು ಮುಂದೆ ಬರ್ತೀರೋ, ಎಷ್ಟು ನಂಬಿಕೆಯನ್ನು ಬೆಳೆಸ್ತೀರೋ, ಜೀವನದಲ್ಲಿ ಅಷ್ಟು ಚೆನ್ನಾಗಿರ್ತೀರ ಅಷ್ಟೇ. 2 ಗ್ಯಾರಂಟಿ: ಪರ್ಸನ್ ಜೀಸಸ್, ಪ್ರಿನ್ಸಿಪಲ್. ಸೊ ಪರ್ಸನ್ ಇದ್ದರೆ ಎಲ್ಲಿಗೆ ಹೋಗ್ಬೋದು? ಪರಲೋಕಕ್ಕೆ ಹೋಗ್ಬೋದು. ಸೊ ಇಫ್ ಯು ಬಿಲೀವ್ ಜೀಸಸ್, ಯು ಕ್ಯಾನ್ ಗೋ ಟು ಹೆವೆನ್. ಸಕ್ಸಸ್ ಬೇಕಂದರೆ ಯು ಶುಡ್ ಫಾಲೋ ಪ್ರಿನ್ಸಿಪಲ್. ಇಯರ್ಸ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. 2022, 2023, 2024 years doesn't make any difference. Years makes a difference. ಇವನ್ನ ಆಶೀರ್ವದಿಸಬೇಕು ಅಂತ ನಾನು ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಅಂದ್ರೂ 5 ಪೈಸೆ ಬರಲ್ಲ. ಓಕೆನಾ? ಇವತ್ತು ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಪಾಸ್ಟರ್ ಸ್ವಲ್ಪ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ. ಏನಕ್ಕೆ ಅಂದರೆ, ತುಂಬ ಸಾಲ ಪಾಸ್ಟರ್, ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಯೇಸು ನಾಮದಲ್ಲಿ ಸಾಲ ಎಲ್ಲ ತೀರ್ಲಿ. ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ಸಾಲ ಡಬಲ್ ಆಗ್ತಾಯಿದೆ. ಯಾಕೆ ಗೊತ್ತಾ? ಈ ಪ್ರಿನ್ಸಿಪಲ್ ಇದಕ್ಕೆ ಕೆಲಸ ಮಾಡಲ್ಲ. ನೋಡಿ, ಕ್ರಿಶ್ಚಿಯಾನಿಟಿ ಅನ್ನೋದು ಬಂದ್ಬಿಟ್ಟು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಜೇಮ್ಸು, ಆಮೇಲೆ ಪೀಟರು, ಫಿಲಿಪ್ಪು ಎಲ್ಲನೂ ಹೆಸರುಗಳು ಇಟ್ಕೊಂಡಿರ್ಬೋದು. ನಂಬಿಕೆ ಲೆವೆಲ್ಗಳು ಬೇರೆ ಬೇರೆ ಇರ್ತೈತೆ. ಬೆನಿಹೀನ್ ಅಂತ ಹೆಸರು ಇಟ್ಟಿದ ತಕ್ಷಣ ಬೆನಿಹೀನ್ ಆಗಿಬಿಡಲ್ಲ ಅಲ್ವಾ? ಫಿಲಿಪ್ ಅಂತ ಹೇಳಿದ ತಕ್ಷಣ ಬೈಬಲಲ್ಲಿರೋ ಫಿಲಿಪ್ ಥರನೇ ಆಗಿಬಿಡಲ್ಲ. ಜೇಮ್ಸ್ ಅಂದಿದ ತಕ್ಷಣ ಹಂಗೆ ಆಗಿಬಿಡಲ್ಲ. ನಂಬಿಕೆ ಅನ್ನೋದು ಒಬ್ಬೊಬ್ಬರ ಲೆವೆಲ್ಗೆ ಬೇರೆ 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 ಇರುತ್ತೆ. ಇದನ್ನು ಕ್ರಿಶ್ಚಿಯಾನಿಟಿ ಬೆಳೆಸ್ಕೊಬೇಕು ಅನ್ನೋದೇ ದೇವರ ಚಿತ್ತ. ದೇವ್ರ ವಾಕ್ಯ ಹೇಳುತ್ತೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಆಗ ಎಲ್ಲವೂ ಕೊಡಲ್ಪಡುತ್ತೆ. ಸೊ ಫಸ್ಟ್ ಸೀಕ್ ಈಸ್ ಕಿಂಗ್ಡಮ್. ಸೊ ಫಸ್ಟ್ ಪ್ರಿಫರೆನ್ಸ್ ದೇವರಿಗೆ ಅಂತ ಕೊಡಬೇಕಾದ್ರೆ ದೇವ್ರು ನಮ್ಗೇನು ಬೇಕೋ ಅದೆಲ್ಲ ಕೊಡ್ತಾರಂತೆ. ಐ ಮೀನ್ ಮ್ಯಾಥ್ಯೂ 6:33 ಏನು ಹೇಳುತ್ತೆ? ಸೀಕ್ ಫಸ್ಟ್. ಆದರೆ ಇವತ್ತು ನಾವು ಚರ್ಚು, ಬೈಬಲ್ ಓದೋದು, ದೇವ್ರನ್ನ ಹುಡ್ಕೋದೆಲ್ಲ ಲಾಸ್ಟಲ್ಲಿ ಇಟ್ಟಿದ್ದೀವಿ ಆ್ಯಕ್ಚುಲಿ. ಆದರೆ ದೇವ್ರ ವಾಕ್ಯ ಹೇಳುತ್ತೆ, ಬಟ್ ಸೀಕ್ ಫಸ್ಟ್. ಇಫ್ ಯು ಪುಟ್ ಹಿಮ್ ಫಸ್ಟ್, ಯು ಕೆನಾಟ್ ಬಿ ಲಾಸ್ಟ್ ಇನ್ ಲೈಫ್. ಅದೇ ನಾವು ತಿಳ್ಕೊಂಡಿರೋ ಪ್ರಿನ್ಸಿಪಲ್. ದೇವ್ರನ್ನ ಯಾವಾಗ ನಾವು ಫಸ್ಟ್ ಸ್ಥಾನದಲ್ಲಿ ಇಟ್ಟು ದೇವ್ರನ್ನ ಘನಪಡಿಸ್ತೀವೋ, ಯಾವತ್ತೂ ದೇವ್ರು ನಮ್ಮನ್ನು ಲಾಸ್ಟಲ್ಲಿ ಇಡೋದಿಲ್ಲ. ಗಾಸ್ಪಲ್ ಹ್ಯಾಸ್ 2 parts. ವಿ ಹ್ಯಾವ್ ಪರ್ಸನ್ ಆಫ್ ಜೀಸಸ್. ನಂಬರ್ 2, the principles of Jesus. I mean, we have person of Jesus first. ಎರಡನೇದು principles of Jesus. Person guarantees your heaven. Principle guarantees your success. ನಾನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ಎಲ್ಲರೂ ಚೆನ್ನಾಗಿರ್ತೀವಿ ಅನ್ನೋದು ಅರ್ಥ ಅಲ್ಲ. ಯೇಸು ಸ್ವಾಮಿನ ಸ್ವೀಕಾರ ಮಾಡಿಕೊಂಡ್ರೆ ಖಂಡಿತವಾಗೂ ಪರಲೋಕಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ಹುಡ್ಕೋದು, ಸೇವೆ ಮಾಡೋದು, ದೇವ್ರಿಗೆ ಕೊಡೋದು, ಕಾಣಿಕೆ, ದಶಮಾಂಶ, ದೇವ್ರಿಗೆ ಫಸ್ಟು, ಇದೆಲ್ಲ ಸ್ವಲ್ಪ ಪ್ರಿನ್ಸಿಪಲ್ಸ್ ಇದೆ. ಅದೆಲ್ಲ ನಾವು ಮಾಡಲೇಬೇಕು ಅಂತೇನೂ ಇಲ್ಲ.
ಚೆನ್ನಾಗಿ ತಿಳ್ಕೊಳ್ಳಿ. ಮಾಡಲೇಬೇಕು ಅನ್ನೋದು ಏನಿಲ್ಲ, ಮಾಡಿದ್ರೆ ಇದೆಲ್ಲ ಈ ಥರ ಇರುತ್ತೆ ಅನ್ನೋದು ಪ್ರಿನ್ಸಿಪಲ್. ಇಲ್ಲ ಪಾಸ್ಟರ್ ನಾನು ಯಾವುದು ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಯೇಸು ಸ್ವಾಮಿನ ಮಾತ್ರ ನಂಬಿದ್ದೀನಿ, ಸ್ಟ್ರೈಟ್ ಪರ್ಲಕ್ಕಕ್ಕೆ ಹೋಗ್ತೀನಿ ಅಂದ್ರೂ ನೋ ಪ್ರಾಬ್ಲಮ್. ಓಕೆ. ಸೊ ಇವತ್ತು ನಾನು ಮಾತಾಡ್ತಾ ಇರೋದು ನಾನು ಇವತ್ತು ಯಾರಿಗಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಕಷ್ಟದಲ್ಲಿ, ಸಾಲದಲ್ಲಿ, ದುಡ್ಡಿನ ಸಮಸ್ಯೆ, ಇದರಿಂದ ಆಚೆ ಬರಬೇಕು ಅಂದರೆ ಬೈಬಲಿನ ಪ್ರಿನ್ಸಿಪಲ್ ಏನು, ಸತ್ಯವೇದದ ಪ್ರಿನ್ಸಿಪಲ್ಸ್ ಏನು ಅನ್ನೋದನ್ನು ಇವತ್ತು ನಾವು ನೋಡೋಣ. 2 ವಾರದಿಂದ ನಾನು ನೋಡ್ತಾ ಇದ್ದೀವಿ ಸಾಲದ ಪರಿಣಾಮಗಳೇನು, ಏನು ನಾವು ಸಾಲ ಮಾಡಿದ್ರೆ ಅದರ ಪರಿಣಾಮಗಳೇನು, ಯಾಕೆ ನಾವು ಸಾಲ ಮಾಡಬಾರ್ದು, ಸಾಲದಿಂದ ಬರುವಂಥ ತೊಂದರೆಗಳೇನು, ಸಾಲ ಒಬ್ಬ ಮನುಷ್ಯನ ಹೇಗೆ ಸಾಯಿಸುತ್ತೆ, ಸಾಲದ ಹಿಂದೆ ಯಾರಿದ್ದಾರೆ ಅನ್ನೋದನ್ನೆಲ್ಲ ನಾನು ಪಾರ್ಟ್ 1 ಮಾತಾಡಿದ್ದೀನಿ. 2ನೇದು, ಸಾಲದಲ್ಲಿ ಇರೋದು ದೇವರ ಚಿತ್ತ ಅಲ್ಲ, ದೇವರು ಸಾಲದಿಂದ ಮನುಷ್ಯರನ್ನು ಆಚೆ ತರಬೇಕು ಅನ್ನೋದು ದೇವರ ಚಿತ್ತ, ಪಾರ್ಟ್ 2 ನೋಡಿದ್ವಿ. ಇವತ್ತು ಪ್ರಿನ್ಸಿಪಲ್ಸ್, ನಂಬಿಕೆ ಹೇಗೆ ಹುಟ್ಟಿಸ್ಕೊಳ್ಳೋದು. ದೇವರು ಎಲ್ಲನೂ ಮಾಡಬೇಕು ಅಂದರೆ ನೋಡಿ, ದೇವರು ಎಲ್ಲನೂ ಮಾಡೋದಕ್ಕೆ ದೇವರು ನಮ್ಮ ಹತ್ರ ಇದ್ರು ನೋಡೋದು ಒಂದೇ ಒಂದು, ಏನು ಗೊತ್ತಾ, ನಂಬಿಕೆ. ಫೇತ್ ಅನ್ನೋದು ಒಂದು ಕರೆನ್ಸಿ. ಈ ಕರೆನ್ಸಿನೇ ಪರಲೋಕದಲ್ಲಿ ನಾವು ಕೊಟ್ಟು ಏನು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ಇವಾಗ ಹೊರದೇಶಕ್ಕೆ ಹೋದರೆ ಹೊರದೇಶದ ಕರೆನ್ಸಿ ಬೇರೆ, ಇಂಡಿಯಾದಲ್ಲಿ ರುಪೀಸು ಅಲ್ವಾ, ಫಾರಿನ್ ದೇಶಕ್ಕೆಲ್ಲ ಹೋದರೆ, ಹೊರದೇಶಕ್ಕೆ ಅಮೇರಿಕಾಗೆಲ್ಲ ಹೋದರೆ ಡಾಲರ್ಸು. ಈ ರೀತಿ ನಾವು ಇಲ್ಲಿನ ರುಪೀಸ್ ಅಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಖರ್ಚು ಮಾಡೋಕ್ಕಾಗಲ್ಲ. ಸೊ ಅಲ್ಲಿನ ಕರೆನ್ಸಿ. ಸೊ ಪರಲೋಕದ ಕರೆನ್ಸಿ ಯಾವುದು ಅಂದರೆ ಫೇಯ್ತು. ಆ ಫೇಯ್ತ್ ಅನ್ನೋ ಕರೆನ್ಸಿ ಇದ್ದರೆ ನಾವೆಲ್ಲನೂ ಕಾಸು ಕೊಟ್ಟು ತೊಗೊಬೋದು ಅಂದರೆ ಫೇಯ್ತ್ ಮುಖಾಂತರ ಎಲ್ಲನೂ ತೊಗೊಬೋದು. ದೇವರಿಗೆ ಎಷ್ಟೇ ಶಕ್ತಿ ಇದ್ದರೂ, ದೇವರಿಗೆ ಎಷ್ಟೇ ಮಹಿಮೆ ಇದ್ದರೂ, ದೇವರೇ ನನ್ನನ್ನು ಗುಣಪಡಿಸು ಅಂತ ಹೇಳಿದಾಗ, ಬಾಪ ನನ್ನ ಹತ್ರ ಶಕ್ತಿ ಐತೆ, ತಗೋ, ಫೈರ್, ಪವರ್ ಅಂತ ಎಲ್ಲೂ ಹೇಳಿಲ್ಲ. ದೇವ್ರು ಏನು ಕೇಳ್ತಾರೆ ಗೊತ್ತಾ, ನನ್ನ ಹತ್ರ ಪವರ್ ಇದೆ, ನಿನಗೆ ನಂಬಿಕೆ ಆಯ್ತಾ, ಡು ಯು ಬಿಲೀವ್ ಮೀ? ಹೌದು, ನಾನು ನಂಬ್ತೀನಿ, ಹೋಗು. ಸೊ ದೇವ್ರಿಗೆ ಎಷ್ಟು ಶಕ್ತಿ ಇದೆ ಅನ್ನೋ ಮುಖಾಂತರ ಅವನು ಚೆನ್ನಾಗಾಗಿಲ್ಲ, ಅವನಿಗೆ ಎಷ್ಟು ನಂಬಿಕೆ ಐತೆ ಅನ್ನೋದ್ರ ಮುಖಾಂತರನೇ ಅವನು ಚೆನ್ನಾಗಾಗಿತ್ತು. ಸೊ ಇವತ್ತು ದೇವರಿಗೆ ಎಲ್ಲ ರೈಟ್ಸ್ ಇದೆ, ದೇವರ ಹತ್ರ ಎಲ್ಲ ಆಶೀರ್ವಾದ ಇದೆ. ಹೆವೆನ್ ಈಸ್ ಫುಲ್ ಆಫ್ ರಿಚಸ್. ಆಮೆನ್. ಚೆನ್ನಾಗಿ ತಿಳ್ಕೊಳ್ಳಿ, ಪರಲೋಕ ಐಶ್ವರ್ಯದಿಂದ ತುಂಬಿರುವಂಥದ್ದು. ಹೆವೆನ್ ಡಸಂಟ್ ನೋ ಪಾವರ್ಟಿ. ಕಷ್ಟ, ದರಿದ್ರ ಅನ್ನೋದು ಪರಲೋಕದಲ್ಲಿ ಇಲ್ಲವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಕೆಲವರು ಹೇಳ್ತಾರೆ, ಪಾಸ್ಟರ್ ನನಗೆ ಪ್ರಾಸ್ಪರಿಟಿ, ಆಮೇಲೆ ದುಡ್ಡು, ರಿಚಸ್ಸು, ಐಶ್ವರ್ಯ ಇದೆಲ್ಲ ನನಗೆ ಇಷ್ಟ ಇಲ್ಲ ಅಂತಾರೆ. ಪರಲೋಕ ಫುಲ್ ಅದೇ. ಹಂಗಾದ್ರೆ ನೀವು ಅಲ್ಲಿ ಬರಲ್ವಾ? ದೇವ್ರ ವಾಕ್ಯ ಹೇಳುತ್ತೆ, ಅಲ್ಲೆಲ್ಲ ಬೀದಿನೂ ಏನಂತೆ, ಸ್ಟ್ರೀಟೆಲ್ಲನೂ ಗೋಲ್ಡನ್ ಸ್ಟ್ರೀಟ್ ಅಂತೆ. ಮತ್ತು ಗೋಲ್ಡೇ ಇಷ್ಟ ಇಲ್ಲ ಅಂದಮೇಲೆ ಸ್ಟ್ರೀಟಲ್ಲಿ ಎಲ್ಲಿ ನಡೀತೀರಾ? ಸೊ ರಿಚಸ್ಗೂ ಕ್ರಿಶ್ಚಿಯಾನಿಟಿಗೂ ಸಂಬಂಧ ಐತೆ, ಕ್ರೈಸ್ತರಿಗೂ ಆಶೀರ್ವಾದಕ್ಕೂ ಸಂಬಂಧ ಇದೆ. ಸೊ ಅವರ್ ಗಾಡ್ ಈಸ್ ಎ ರಿಚ್ ಗಾಡ್. ರಿಚ್ ಗಾಡ್ ಅಂತಿದ ತಕ್ಷಣ ಕೆಲವ್ರಿಗೆ ಹುಚ್ಚಿ ಹಿಡಿದು ಬಿಡ್ತಿದೆ, ಏನಿದು ಹಿಂಗೆ ಹೇಳ್ತಾರೆ ಇವರು. ಸರಿ ನೋಡಿ, ನಾವು ಒಂದೊಂದು ತಿಳ್ಕೊಬೇಕು. ದೇವರು ಈ ಲೋಕಕ್ಕೆ ಬಂದು ರಕ್ತವನ್ನು ಸುರಿಸಿ ತನ್ನ ಪ್ರಾಣ ಕೊಟ್ಟಿದ್ದೇನಕ್ಕೆ? ಪಾಪ ನಿವಾರಣೆಗಾಗಿ. ಎಲ್ಲರೂ ಹೇಳಿ. ಸೊ ಎಷ್ಟು ಜನ ನಂಬ್ತೀರಾ ಯೇಸು ಸ್ವಾಮಿ ಶಿಲುಬೆಯಲ್ಲಿ ರಕ್ತ ಸುರಿಸಿದ್ರಿಂದ ನನ್ನ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ ಅಂತ? ಎಷ್ಟು ಜನ ನಂಬ್ತೀರಾ? ಆಮೇಲೆ ಸರಿ, ಅದೇ ವಾಕ್ಯ ಇನ್ನೊಂದು ವಾಕ್ಯಲ್ಲಿ ಈ ರೀತಿ ಹೇಳುತ್ತೆ, ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡೋದಕ್ಕಾಗಿ ಆತನೇನಾದನಂತೆ? ದರಿದ್ರನ. ಮತ್ತು ಇದನ್ನು ಯಾಕೆ ನಂಬಲ್ಲ? ಆತನು ದರಿದ್ರನಾದದ್ದು ಯಾರಿಗಾಗಿ? ನಮ್ಮನ್ನು ಐಶ್ವರ್ಯ, ಅದೆಲ್ಲ ಮುಖ್ಯ ಇಲ್ಲ. ಸರಿ, ರಕ್ತ ಸುರಿಸಿ ನಮ್ಮನ್ನು ಕ್ಷಮಿಸಿದ್ದಾರೆ ನಂಬ್ತೀರಾ ಅಂದರೆ ಅದನ್ನು ಮಾತ್ರ ನಂಬ್ತೀನಿ. ನೋಡಿ, ರಕ್ಷಣೆ ಹೇಗೋ ಅದೇ ರೀತಿಯೇ ಆಶೀರ್ವಾದನೂ. ದೇವ್ರ ವಾಕ್ಯ ಏನು ಹೇಳುತ್ತೆ ಅಂದರೆ, ದೇವರನ್ನು ಹುಡುಕುವವರಿಗೆ ಯಾವ ಕೊರತೆಯೂ ಇಲ್ಲ. ಆಮೇನ್. ಪ್ರಾಯದ ಸಿಂಹಗಳಾದವರು ಹಸಿದಾವು, ಕರ್ತನನ್ನು ಹುಡುಕುವವರಿಗೂ ಯಾವ ಇಲ್ಲ. ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೋನು. ಮತ್ತು ಎಲ್ಲ ಹಿಂಗಿದ್ಮೇಲೆ ನಾವು ಯಾಕೆ ಹಿಂಗಿರಬೇಕು? ಯಾವತ್ತಾದರೂ ಥಿಂಕ್ ಮಾಡಬೇಕಲ್ವಾ? ಯಾಕೆ ದೇವರು ಇಷ್ಟು ದೊಡ್ಡವರು, ದೇವ್ರು ಪರಲೋಕದಲ್ಲಿದ್ದಾರೆ, ದೇವರು ಐಶ್ವರ್ಯವಂತರಾಗಿದ್ದಾರೆ, ದೇವರು ಹೇಳ್ತಾರೆ ಆಕಾಶ ಭೂಮಿ ನಂದೇ ಅಂತಾರೆ, ಎಲ್ಲನೂ ಆಗಿದ್ಮೇಲೆ ನಾನು ಯಾಕೆ ಹಿಂಗಿದ್ದೀನಿ? ಯಾವತ್ತಾದರೂ ನಾವು ಕುಂತ್ಕೊಂಡು ಯೋಚನೆ ಮಾಡಿದ್ದೀವಾ? ಇವತ್ತು ಯೋಚನೆ ಮಾಡಿ. ಕೀರ್ತನೆಗಳು ಬರೆದ ಪುಸ್ತಕ 24:1, ದ ಬುಕ್ ಆಫ್ ಸ್ಯಾಮ್ಸ್
ಚಾಪ್ಟರ್ 24 ವರ್ಸ್ 1. ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನ, ಎಲ್ಲ ಯೆಹೋವನದು. ಲೋಕವು ಅದರ ನಿವಾಸಿಗಳು ಆತನ, ಎಲ್ಲ ಆತಂದೆ. ನಾವು ಯಾಕೆ ದರಿದ್ರದಲ್ಲಿರಬೇಕು? ದ ಅರ್ತ್ ಈಸ್ ದ ಲಾರ್ಡ್ಸ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್. ಸೊ ಈ ಭೂಮಿಯಲ್ಲಿ ಏನೇನೆಲ್ಲ ಇದೆಯೋ ಎಲ್ಲ ದೇವ್ರದೇ. ಭೂಮಿ ಒಳಗಡೆ ಇರುವಂಥ ಚಿನ್ನ, ಬೆಳ್ಳಿ, ಪೆಟ್ರೋಲು, ಆಯಿಲು, ಡೈಮಂಡು, ಎಲ್ಲನೂ ದೇವ್ರದೇ ಅಂತೆ. ಸೊ ಎವ್ರಿಥಿಂಗ್ ಬಿಲಾಂಗ್ಸ್ ಟು ಅವರ್ ಡ್ಯಾಡ್. Psalms 104:24, ಕೀರ್ತನೆ 104:24. ಭೂಲೋಕವು ನಿನ್ನ ಆಸ್ತಿಯಿಂದ ತುಂಬಿರುತ್ತದೆ. ಫುಲ್ ಆಫ್ ರಿಚಸ್. ಏನಕ್ಕೆ ದೇವರು ಫುಲ್ ಆಫ್ ರಿಚಸ್ನ ಒಳಗಡೆ ಇಟ್ಟಿದ್ದು? ಎಲ್ಲ ಸೈತಾನ್ ತಗೊಂಡ್ಲಿ ಅಂತನಾ? ಇಲ್ಲ, ದೇವ್ರ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ದೇವರ ಚಿತ್ತ. ಆಮೇಲೆ ನೋಡಿ, ಅರ್ತ್ ಈಸ್ ಫುಲ್ ಆಫ್ ಯುವರ್ ರಿಚಸ್. ನೋಡಿ, ಮತ್ತಾಯನಿಗೆ ಬರೆದ ಪುಸ್ತಕ 11:12, ದ ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 11 ವರ್ಸ್ 12. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ನೋಡಿ, until now the kingdom of heaven suffers violence and the violent take it by force. Take it by force. Violent people ಅಂದರೆ ಯಾರು? ವೈಲೆನ್ಸ್ ಅಂದರೆ ಈ ರೀತಿ ಹೇಳ್ಬೋದು, ಮಿಕ್ಸ್ಡ್ ವಿತ್ ಫೇತ್. ಬೈಬಲ್ ಫುಲ್ಲಾಗಿ ನಂಬಿಕೆಯಲ್ಲಿ ಆಪ್ರೇಟ್ ಮಾಡೋದಕ್ಕೇ ಸತ್ಯವೇದ ಹೇಳುತ್ತೆ. ನೋಡಿ, ಸತ್ಯವೇದ ಈ ರೀತಿ ಹೇಳುತ್ತೆ. ಹಿಬ್ರಿಯರಿಗೆ ಬರೆದ ಪುಸ್ತಕ 11:6, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 6. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಎಲ್ಲರೂ ಹೇಳಿ. ಈಗ ನಂಬಿಕೆ ಹೇಗೆ ಬರುತ್ತೆ ಅನ್ನೋದು ಸತ್ಯವೇದ ಹೇಳುತ್ತೆ. ಹೌ ಫೇತ್ ಕಮ್ಸ್? ಥ್ರೂ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಥ್ರೂ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಕೇಳ್ತಾ ಕೇಳ್ತಾ ಕೇಳ್ತಾ. ಸರ್, ಚರ್ಚಿಗೆ ಬಂದಿಲ್ಲ, ನಂಬಿಕೆಯಲ್ಲಿ ಬರ್ತೈತೆ. ಸೊ ಫೇತ್ ಕಮ್ಸ್ ಒನ್ಲಿ ಥ್ರೂ ಹಿಯರಿಂಗ್. ಥ್ರೂ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಕೇಳೋದ್ರ ಮುಖಾಂತರನೇ ಎಷ್ಟು ಕೇಳ್ತಾ ಇರ್ತೀವೋ ಅಷ್ಟು ನಂಬಿಕೆ ಬರ್ತಾ ಇರ್ತೈತೆ. ಸೊ ನಂಬಿಕೆಯನ್ನು ಹುಟ್ಟಿಸೋ ಥರ ಒಬ್ಬರು ಪ್ರಸಂಗ ಮಾಡಬೇಕು. ಅದೇ ಇಂಪಾರ್ಟೆಂಟ್. ಪ್ರಸಂಗ ಮಾಡ್ತೀನಿ, ನಾನು ಪ್ರೀಚ್ ಮಾಡ್ತೀನಿ ಅಂತ ಎಲ್ಲರೂ ಬೈಬಲ್ ತೊಗೊಂಡು ಪ್ರೀಚ್ ಮಾಡೋದಲ್ಲ ಪ್ರೀಚಿಂಗ್ ಅಲ್ಲ. ಇವತ್ತು ಅವರವರು ಬೈಬಲ್ಗಳು ತೊಗೊಂಡು ನಾನು ಪ್ರೀಚ್ ಮಾಡ್ತೀನಿ, ನಾನು ರೌಡಿದ ಅಂತ ಬಂದ್ಬಿಡ್ತಾರೆ. ಹೇಗೆ? ನಾನು ಪ್ರೀಚ್ ಮಾಡ್ತೀನಿ ಅಂತ. ಆ ಪ್ರೀಚಿಂಗ್ ಅವರು ಸತ್ತೋಗಿರ್ತಾರೆ, ಕೇಳೋರನ್ನು ಸಾಯಿಸ್ಬಿಡ್ತಾರೆ. ಸೊ ಯಾವ ಪ್ರೀಚಿಂಗ್ ಕೇಳಿದ್ರೂ ನನ್ನ ಕೈಲೂ ಮಾಡೋಕ್ಕಾಗುತ್ತೆ. ದೇವ್ರು ನನ್ನನ್ನು ಆಶ್ವಸ್ತಾರೆ, ನಾನು ಚೆನ್ನಾಗಿರ್ತೀನಿ, ದೇವ್ರು ನನ್ನ ಪರಿಸ್ಥಿತಿಗಳು ಬದಲಾವಣೆ ಮಾಡ್ತಾರೆ, ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ, ಎಲ್ಲ ಡಾಕ್ಟರ್ಸ್ ರಿಪೋರ್ಟ್ ಬದಲಾವಣೆ ಆಗುತ್ತೆ, ಎಲ್ಲ ಸೂಪರ್ ನ್ಯಾಚುರಲ್ ನಡೆಯುತ್ತೆ ಅನ್ನೋ ಹೋಪ್ ತೊಗೊಂಬರೋದೇ ಪ್ರೀಚಿಂಗ್. ಅಂಥ ನಂಬಿಕೆಯನ್ನು ಬರೆಸೋದೇ ಪವಿತ್ರಾತ್ಮನು ಒಬ್ಬರು ಮನುಷ್ಯನ ಮುಖಾಂತರ ದೇವ್ರು ಮಾತನಾಡೋದು. ಭಯಪಡಬೇಡಪ್ಪ, ನಾನು ನಿನ್ನೊಂದಿಗಿದ್ದೀನಿ. ಕನೆಕ್ಷನ್, ಫೆಲೋಶಿಪ್ಪನ್ನು ತೊಗೊಂಬರೋದೇ ಒಂದು ಪ್ರೀಚರ್ ಕೆಲಸ. ಮನುಷ್ಯನನ್ನು ದೇವರ ಮಧ್ಯದಲ್ಲಿ ಒಂದು ಪ್ರೀಚರ್ ಏನು ಮಾಡಬೇಕು ಅಂದರೆ ಅವ್ರನ್ನ ಸೇರಿಸ್ಬೇಕು, ದೇವ್ರ ಬಗ್ಗೆ ಭಯ ಇಡಿಸ್ಬಿಡ್ಬಾರ್ದು. ಸೊ ಒಂದು ಪ್ರೀಚಿಂಗ್ ಅಂದರೆ ಒಬ್ಬ ಮನುಷ್ಯನನ್ನು ದೇವರೊಂದಿಗೆ ತರಬೇಕು, ಅವನೊಳಗಡೆ ನಂಬಿಕೆ ಹುಟ್ಟಿಸ್ಬೇಕು, ಅವನ್ನ ಹೇಗಾದರೂ ಫೈರ್ ಮಾಡಿಸ್ಬೇಕು, ಅವನ್ನ ಹೇಗಾದರೂ ನಿಲ್ಲಿಸಬೇಕು, ಬಿದ್ದೋದಂಥ ಲೈಫನ್ನು ಮತ್ತೆ ಕಟ್ಟಬೇಕು. ಇದೇ ಪ್ರೀಚಿಂಗ್. ಸೊ ನಂಬಿಕೆ ಯಾವುದ್ರ ಮುಖಾಂತರ ಬರುತ್ತೆ ಅಂದರೆ ವಾಕ್ಯ ಕೇಳ್ತಾ 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 ಬರುತ್ತೆ. ಸೊ ನಾವೆಷ್ಟು ಸಮಯ ಕೊಡ್ತೀವಿ ವಾಕ್ಯ ಕೇಳೋದಕ್ಕೆ? ಫೇತ್ ಕಮ್ಸ್ ಥ್ರೂ ಹಿಯರಿಂಗ್. ಹಿಯರಿಂಗ್ ಮೀನ್ಸ್ ಇಟ್ಸ್ ಕಂಟಿನ್ಯೂಸ್ ಟೆನ್ಸ್. ಯು ಹ್ಯಾವ್ ಟು ಬಿ ಹಿಯರಿಂಗ್. ಜಸ್ಟ್ ಯು ಹ್ಯಾವ್ ಟು ಬಿ ಹಿಯರಿಂಗ್ ಡೈಲಿ ಡೈಲಿ ಡೈಲಿ. ವಾಕ್ಯ ಕೇಳ್ತಾ ಇರಬೇಕು. ನಮ್ಮನ್ನು ಫೈರ್ ಮಾಡ್ಕೊಳ್ಳೋದಕ್ಕೆ ಡೈಲಿ ನಮ್ಮನ್ನು ಮೋಟಿವೇಟ್ ಮಾಡೋದಕ್ಕೂ ಅದಕ್ಕೇ ನಾನು ಬೆಳಿಗ್ಗೆ ಸರ್ವಿಸಲ್ಲಿ ಹೇಳಿದೆ, ನಾವು ಯಾರ ಜೊತೆ ಕಂಪನಿ ಇಟ್ಟಿದ್ದೀವಿ, ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಟಿದ್ದೀವಿ ಅನ್ನೋದೂ ಭಾಳ ಮುಖ್ಯ. ಯಾಕಂದರೆ ಅದೂ ನಮ್ಮನ್ನು ಪುಲ್ ಮಾಡುತ್ತೆ. ಕುಡುಕನೊಂದಿಗೆ ಒಂದು ಫ್ರೆಂಡ್ಶಿಪ್ ಇಟ್ಟರೆ ಖಂಡಿತವಾಗ್ಲೂ ಒಂದು ದಿವಸ ಇಲ್ಲ ಒಂದು ದಿವಸ ಕುಡುಕ ಆಗೇ ಆಗ್ತಾನೆ. ಒಂದು ರೌಡಿ ಜೊತೆ ಫ್ರೆಂಡ್ಶಿಪ್ ಬಿಟ್ಟರೆ ಖಂಡಿತವಾಗ್ಲೂ ಅವನು ರೌಡಿಸಮ್ ಸ್ಟಾರ್ಟ್ ಮಾಡ್ತಾನೆ. ಒಳ್ಳೆ ವೆಲ್ತಿ ಪರ್ಸನ್ ಹತ್ರ ರಿಲೇಷನ್ಶಿಪ್ ಇಟ್ಟರೆ ಅವನು ವೆಲ್ತಿ ಪರ್ಸನಾಗಿ ಚೇಂಜ್ ಆಗ್ತಾನೆ. ಪ್ರೇಯರ್ ಮಾಡೋರ ಜೊತೆ ಸೇರಿದ್ರೆ ಪ್ರೇಯರ್ ಮಾಡ್ತಾನೆ. ಸೊ ಯಾರ ಜೊತೆ ರಿಲೇಷನ್ಶಿಪ್ ಇಟ್ಟಿದ್ದೀವಿ ಅನ್ನೋದು ಮುಖ್ಯ. ಸೊ ನಾವು ಉದ್ಧಾರ ಆಗಬೇಕು ಅಂದರೆ ಕೆಲವೊಂದು ಕಂಪನಿಗಳನ್ನ ನಾವು ಯಾರ ಜೊತೆ ಸೇರ್ತೀವಿ ಅನ್ನೋದು ಅವ್ರನ್ನೂ ಕಟ್ ಆಫ್ ಮಾಡಬೇಕು. ಅಯನ್ ಶಾರ್ಪನ್ಸ್ ಅಯನ್. ಸೊ ನಮ್ಮನ್ನು ಬಲಪಡಿಸೋರನ್ನ ಬನ್ನಿ ಪ್ರೇಯರ್ ಮಾಡೋಣ, ಏನು ಯೋಚನೆ ಮಾಡಿಬಿಡಿ, ದೇವರೆಲ್ಲ ಮಾಡ್ತಾರೆ. ಈ ಥರ ಬೂಸ್ಟ್ ಮಾಡೋರು, ಈ ಥರ ಫೈರ್ ಮಾಡೋರು, ಇಂಥವ್ರ ಜೊತೆ ನಾವು ಫ್ರೆಂಡ್ಶಿಪ್ಪಲ್ಲಿ ಫೆಲೋಶಿಪ್ಪಲ್ಲಿ ಇದ್ದಾಗ ನೋಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ. ಅಂಥವರು ಇರಬೇಕು, ಪ್ರೀಚಿಂಗ್ ಇರಬೇಕು, ನಮ್ಮನ್ನು ಮೇಲೆ ಎತ್ತೋರು, ನಮ್ಮನ್ನು ಅಪ್ಲಿಫ್ಟ್ ಮಾಡೋರು ಒಬ್ಬರು ಬೇಕು.
ಜೀವನದಲ್ಲಿ. ನಮ್ಮನ್ನು ಡಿಮೋಟಿವೇಟ್ ಮಾಡೋರು ಯಾರಾದರೂ ಇದ್ದರೆ ಅಂಥವ್ರ ಜೊತೆ ಸಹವಾಸ ಬಿಟ್ಟು ದೂರ ಇರೋದೇ ಒಳ್ಳೆಯದು. ಸೊ ಕಂಪ್ಯಾನಿಯನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೈಸ್ ದಿ ಲಾರ್ಡ್. ರೈಟ್, ಸರಿ, ಓಕೆ. ಈ ನಂಬಿಕೆನ ಬರ್ಸೋದು ಹೆಂಗೆ ಅಂದರೆ ವಾಕ್ಯದ ಮುಖಾಂತರ. ಸತ್ಯವೇದ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸೊ ದೇವರನ್ನ ಮೆಚ್ಚಿಸ್ಬೇಕು ಅಂದರೆ ಒಂದೇ ಒಂದು, ನಮಗೆ ನಂಬಿಕೆ ಬೇಕು. ನಂಬಿಕೆ ಇಲ್ಲದೆ ನಾವೇನು ಮಾಡಿದ್ರೂ ಪ್ರಯೋಜನ ಇಲ್ಲ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಗಾಡ್ ಎಕ್ಸಿಸ್ಟ್ ಆ್ಯಂಡ್ ದಟ್ ಹೀ ರಿವಾರ್ಡ್ಸ್, ನೋಡಿ, ಹೀ ರಿವಾರ್ಡ್ಸ್ ದೋಸ್ ಹೂ ಸಿನ್ಸಿಯರ್ಲಿ ಸೀಕ್ ಹಿಮ್. ಸೊ ಗಾಡ್ ರಿವಾರ್ಡ್ಸ್, ಎಲ್ಲರೂ ಹೇಳಿ. ಸೊ ಇಫ್ ಯು ಡೋಂಟ್ ಸೀಕ್, ನೋ ರಿವಾರ್ಡ್, ಅಷ್ಟೇ, ಸಿಂಪಲ್. ಸೊ ಇಫ್ ಯು ಸೀಕ್ ಹಿಮ್, ಹಿ ವಿಲ್ ರಿವಾರ್ಡ್ ಯು. ಇಫ್ ಯು ಡೋಂಟ್ ಸೀಕ್ ಹಿಮ್, ನೋ ರಿವಾರ್ಡ್, ದಟ್ಸ್ ಆಲ್. ನೀವೆಷ್ಟು ಪ್ರಯತ್ನ ಇಡ್ತೀರೋ, ನೀವೆಷ್ಟು ಪ್ರಯತ್ನ ಪಡ್ತೀರೋ, ನೀವು ದೇವ್ರನ್ನ ಹುಡುಕಬೇಕು ಅಂತ ಎಷ್ಟು ಮುಂದೆ ಬರ್ತೀರೋ, ಎಷ್ಟು ನಂಬಿಕೆಯನ್ನು ಬೆಳೆಸ್ತೀರೋ, ಜೀವನದಲ್ಲಿ ಅಷ್ಟು ಚೆನ್ನಾಗಿರ್ತೀರ, ಅಷ್ಟೇ. ಸೊ ಸತ್ಯವೇದ ಹೇಳುತ್ತೆ, ಆತನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ. ಹುಡುಕದೇ ಇದ್ದವರಿಗೆ ಪ್ರತಿಫಲ ಇಲ್ಲ. ನೀವು ರಕ್ಷಣೆ ಹೊಂದಿರ್ಬೋದು, ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿರ್ಬೋದು, ದೇವ್ರನ್ನ ಹುಡ್ಕೋಕ್ಕೆ ಟೈಮ್ ಇಲ್ಲ ಅಂದಮೇಲೆ ಯಾವುದನ್ನು ಎದುರು ನೋಡೋಂಗಿಲ್ಲ. ಅದಕ್ಕೆ ನಾನು ಹೇಳಿದೆ, 2 ಗ್ಯಾರಂಟಿ: ಪರ್ಸನ್, ಜೀಸಸ್, ಪ್ರಿನ್ಸಿಪಲ್. ಸೊ ಪರ್ಸನ್ ಇದ್ದರೆ ಎಲ್ಲಿಗೆ ಹೋಗ್ಬೋದು? ಪರಲೋಕಕ್ಕೆ ಹೋಗ್ಬೋದು. ಸೊ ಇಫ್ ಯು ಬಿಲೀವ್ ಜೀಸಸ್, ಯು ಕ್ಯಾನ್ ಗೋ ಟು ಹೆವೆನ್. ಸಕ್ಸಸ್ ಬೇಕು ಅಂದರೆ ಯು ಶುಡ್ ಫಾಲೋ ಪ್ರಿನ್ಸಿಪಲ್. ನೋಡಿ, ಜಾಯ್ಗೆ ಬೇರೆ ಪ್ರಿನ್ಸಿಪಲ್, ಹೀಲಿಂಗ್ಗೆ ಬೇರೆ ಪ್ರಿನ್ಸಿಪಲ್, ಪ್ರಾಸ್ಪರಿಟಿಗೆ ಬೇರೆ ಪ್ರಿನ್ಸಿಪಲ್, ಎಲ್ಲನೂ ಬೇರೆ ಬೇರೆ ಪ್ರಿನ್ಸಿಪಲ್. ಎಲ್ಲನೂ ಒಂದೇ ಪ್ರಿನ್ಸಿಪಲ್ ಇಲ್ಲ. ಎಲ್ಲನೂ ಟೋಟಲಾಗಿ ಮಾಸ್ಟರ್ ಕೀ ಇದ್ದಂಗೆ. ಕೆಲವ್ರು ಹೇಳ್ತಾರೆ, ನಾನು ಪ್ರೇಯರ್ ಮಾಡ್ತಾನೇ ಇದ್ದೀನಿ ಪಾಸ್ಟರ್. ಪ್ರೇಯರ್ ಮಾಡ್ತಾ ಇದ್ದರೆ ಎಲ್ಲ ಆಗೋದಿಲ್ಲ. ಆಶೀರ್ವಾದಕ್ಕೆ ದೇವ್ರು ಏನು ಹೇಳ್ತಾರೆ? ಕೊಡಿರಿ, ಕೊಡಲ್ಬೇಡ. ನೋಡಿ, ಪ್ರಿನ್ಸಿಪಲ್ ಹೇಳ್ತೀನಿ, ನೀವು ಮಾಡಬೇಕು ಅಂತ ಏನೂ ಇಲ್ಲ, ಕಲ್ತ್ಕೊಳ್ಳಿ ಅಷ್ಟೇ. ಓಕೆ. ಕೆಲವರಿಗೆ ನಾವು ಯಾವಾಗಲೂ ಏನಾದರೂ ಈ ಥರ ಮಾತಾಡಿಬಿಟ್ರೆ, ಕೊಡಿರಿ, ಓ ಇವ್ರಿಗೇನೋ ಬೇಕಾಗಿದೆ ಅದಕ್ಕೆ ಪಾಸ್ಟರ್ ಮಾತಾಡ್ತಾ ಇದ್ದಾರೆ ಅನ್ನೋದು ಫಸ್ಟ್ ಮೈಂಡಲ್ಲಿ ಸೈತಾನ್ ತೊಗೊಂಬಂದು ಹಾಕ್ಬಿಡ್ತಾನೆ ಅಂತ. ನೀವು ಮಾಡೋದೇನೂ ಬೇಕಾಗಿಲ್ಲ, ಆದರೆ ಬೈಬಲ್ ಪ್ರಿನ್ಸಿಪಲ್ ಏನು ಅಂತ ಅಟ್ಲೀಸ್ಟ್ ತಿಳ್ಕೊಳ್ಳಿ. ಓಕೆ. ಹೀಲಿಂಗೇ ಬೇರೆ ಪ್ರಿನ್ಸಿಪಲ್. ಇವಾಗ ಹೀಲಿಂಗ್ ಮಾಡಬೇಕು. ಇವಾಗ ನೋಡು ಬಾಪ, ಇವಾಗ ಸಂಜೆಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ, ಯಾವುದಾದ್ರು ಇದ್ದರೆ ಹೇಳು. ಅವನು ಯಾವುದೂ ಇಲ್ಲ ಅಂತ. ಆದರೂ ಒಂದು ಉದಾಹರಣೆ, ಸರಿ ಓಕೆ, ಒಂದು ಉದಾಹರಣೆ ಹೇಳ್ತೀನಿ. ಇವ್ನು ಚೆನ್ನಾಗಿದ್ದಾನೆ ಪಾಪ, ಇವನ್ನೇ. ಸರಿ, ಕೈ ನೋವು ಅಂತ ಇಟ್ಕೊಳ್ಳೋಣ, ಇಲ್ಲಿ ಕೈ ನೋವು ಅಂತ ಇಟ್ಕೊಳ್ಳೋಣ. ಓಕೆನಾ? ರೈಟ್. ಈಗ ಇದಕ್ಕೆ ಪ್ರಿನ್ಸಿಪಲ್ ಏನು? ನಾನು ಇವಾಗ ನೋಡಿ ಮಾತಾಡ್ತೀನಿ. ಇನ್ ದ ನೇಮ್ ಆಫ್ ಜೀಸಸ್ ಬಿ ಹೀಲ್ಡ್, ಆಲ್ ಸಿಕ್ನೆಸ್ ಗೆಟ್ ಔಟ್ ಇನ್ ಜೀಸಸ್ ನೇಮ್. ಇವಾಗ ಕೈ ಎತ್ತ ಮೇಲಿಕ್ಕೆ ಚೆನ್ನಾಗಾಯ್ತಾ? ಆ ಥರ. ಓಕೆನಾ? ಇವಾಗ ಚೆನ್ನಾಗಾಯ್ತು ನೋಡಿ. ಇನ್ ದ ನೇಮ್ ಆಫ್ ಜೀಸಸ್ ಸಿಕ್ನೆಸ್ ಗೆಟ್ ಔಟ್ ಅಂತ ಹೇಳಿದೆ, ಚೆನ್ನಾಗಾಗ್ಬಿಟ್ಟ. ಎಲ್ಲರೂ ಕೈ ತಟ್ಟಿ. ಇದೇ ಹೀಲಿಂಗ್ ಮಿನಿಸ್ಟ್ರಿ. ತಟ್ಟಿ, ನಿಮಗೆ ಹೇಳಿದ್ದು. ಓಕೆ, ನೀನು ಹೋಗಪ್ಪ. ಓಕೆನಾ? ಇವಾಗ ಹೆಂಗೆ ಹೀಲಿಂಗ್ ಆಪ್ರೇಟ್ ಮಾಡಿದೆ? ಬೈ ಸ್ಪೀಕಿಂಗ್ ಇನ್ ದ ನೇಮ್ ಆಫ್ ಜೀಸಸ್ ಸಿಕ್ನೆಸ್ ಗೆಟ್ ಔಟ್ ಅಂದಿದ ತಕ್ಷಣ ಅವ್ನು ಚೆನ್ನಾಗಾಗೋಯ್ತು. ನೋಡಿ, ಇದು ಒಂದು ಉದಾಹರಣೆ. ಈ ರೀತಿ ಕ್ಯಾನ್ಸರಲ್ಲಿರೋರಿಗೆ ಪ್ರೇಯರ್ ಮಾಡಿ ಕ್ಯಾನ್ಸರ್ ಚೆನ್ನಾಗಾಗಿದೆ, ಟ್ಯೂಮರ್ ಇರೋರಿಗೆ ಪ್ರೇಯರ್ ಮಾಡಿ ಟ್ಯೂಮರ್ ಚೆನ್ನಾಗಾಗಿದೆ. ಎಷ್ಟೋ ಹೀಲಿಂಗ್ ನಮ್ಮ ಚರ್ಚಲ್ಲಿ ಚೆನ್ನಾಗಾಗಿ ರಿಪೋರ್ಟ್ಗಳೆಲ್ಲ ಚೇಂಜ್ ಆಗಿದೆ. ಆಮೇಲೆ ರೈಟ್. ಈಗ ಎಕ್ಸಾಂಪಲ್ ಬೇರೆ ಯಾರಿಲ್ಲ, ತಿರ್ಗಾ ಸಂಜಯ್ನೇ ಕರೆಯೋಣ. ಇವಾಗ ಸಂಜಯ್ಗೆ ಕಾಸು ಬೇಕು ಅಲ್ವಾ? ಬೇಕಾ ಬೇಡವಾ? ನೋಡಿ, ಇದು ಮಾತ್ರ ಕರೆಕ್ಟಿಗೆ ಬೇಕು. ಕಾಯಿಲೆ ಮಾತ್ರ ಯಾವುದೂ ಇಲ್ಲ, ಆದರೆ ಏನು ಬೇಕು? ಇದು ಯಾರು ಬೇಡ ಅನ್ನೋಕ್ಕೆ ಇಲ್ಲ ಲೋಕದಲ್ಲಿ. ಇವಾಗ ಪ್ರಾಸ್ಪರಿಟಿ ಬೇಕಾ? ಸರಿ, ಈಗ ಇನ್ ದ ನೇಮ್ ಆಫ್ ಜೀಸಸ್ ಪಾವರ್ಟಿ ಗೆಟ್ ಔಟ್, ಪ್ರಾಸ್ಪರಿಟಿ ಕಮ್ ಇನ್ ಜೀಸಸ್ ನೇಮ್. ಜೋಬಲ್ ನೋಡು, ಏನೋ ಬಂತಾ? ಇದು ಈ ರೀತಿ ಕೆಲಸ ಆಗಲ್ಲ, ಹೋಗು. ಸೊ ಹೀಲಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಪ್ರಾಸ್ಪರಿಟಿ ಪ್ರಿನ್ಸಿಪಲ್ಗೆ ಕೆಲಸ ಆಗಲ್ಲ.
ಸೊ ದಟ್ ಪ್ರಿನ್ಸಿಪಲ್ ಈಸ್ ಡಿಫ್ರೆಂಟ್, ಪ್ರಾಸ್ಪರಿಟಿ ಪ್ರಿನ್ಸಿಪಲ್ ಈಸ್ ಡಿಫ್ರೆಂಟ್. ಈಗ ನಿನಗೆ ಆಶೀರ್ವಾದ ಬೇಕಾ? ಬಾ ತಿರ್ಗಾ ಕರೆಯೋಣ. ಈಗ ನಿನಗೆ ಪ್ರಾಸ್ಪರಿಟಿ ಬೇಕಾ? ಎಷ್ಟಿದೆ ಜಾಬಲ್ಲಿ? ಹಾಂ, ಫೋನಲ್ಲಿದೆ ಅಂತೆ. ಸರಿ, ನನಗೆ ಗೂಗಲ್ ಪೇ ಮಾಡು. ಓಕೆ, ಯು ವಿಲ್ ಬಿ ಬ್ಲೆಸ್ಡ್ ಇನ್ ಜೀಸಸ್ ನೇಮ್. ಇದೇ ಕೆಲಸ ಆಗೋದು. ಗೋ, ಯು ವಿಲ್ ನೆವರ್ ಬಿ ಇನ್ ಪಾವರ್ಟಿ ಅಗೈನ್. ಐ ಮೀನ್ ಯು ವಿಲ್ ನೆವರ್ ಬಿ ದ ಸೇಮ್ ಅಗೈನ್. ಐ ಮೀನ್ ಇವಾಗ ನೀನು ಪ್ರಾಸ್ಪರಿಟಿ ಬೇಕಂದ್ರೆ ಏನು ಮಾಡಬೇಕು? ಗೂಗಲ್ ಪೇ ಮಾಡಬೇಕು. ಓಕೆನಾ? ಇವನ್ನ ಆಶೀರ್ವದಿಸ್ಬೇಕು ಅಂತ ನಾನು ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್ ಅಂದ್ರೂ 5 ಪೈಸೆ ಬರಲ್ಲ. ಓಕೆನಾ? ಇವತ್ತು ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಪಾಸ್ಟರ್ ಸ್ವಲ್ಪ ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ. ಏನಕ್ಕೆ ಅಂದರೆ, ತುಂಬ ಸಾಲ ಪಾಸ್ಟರ್, ತಲೆ ಮೇಲೆ ಕೈ ಇಟ್ಟು ಪ್ರೇಯರ್ ಮಾಡಿ ಯೇಸು ನಾಮದಲ್ಲಿ ಸಾಲ ಎಲ್ಲ ತೀರ್ಲಿ. ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ, ಸಾಲ ಡಬಲ್ ಆಗ್ತಾಯಿದ್ದೆ. ಯಾಕೆ ಗೊತ್ತಾ? ಈ ಪ್ರಿನ್ಸಿಪಲ್ ಇದಕ್ಕೆ ಕೆಲಸ ಮಾಡಲ್ಲ. ಸೊ ಇಫ್ ಯು ವಾಂಟ್ ಟು ರೀಪ್, ಯು ಹ್ಯಾವ್ ಟು ಸೋ. ವಿತೌಟ್ ಸೋಯಿಂಗ್ ಯು ಕೆನಾಟ್ ರೀಪ್. ಸೊ ಹೀಲಿಂಗ್ ಪ್ರಿನ್ಸಿಪಲ್ ಬೇರೆ, ಪ್ರಾಸ್ಪರಿಟಿ ಪ್ರಿನ್ಸಿಪಲ್ ಬೇರೆ. ಓಕೆ, ದೇವ್ರು ಮಾತಾಡಿದ್ರೆ ಕಳಿಸೋಗು. ನೋಡಿ, ಇದೇ ಪ್ರಿನ್ಸಿಪಲ್ ಅಷ್ಟೇ. ನೀವು ಇದನ್ನು ತಿಳ್ಕೊಬೇಕು. ಸೊ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ ಅಂದರೆ, ಪ್ರೇಯರ್ ಮಾಡಿ ಪಾಸ್ಟರ್, ಕಷ್ಟದಿಂದ ಹೇಗಾದ್ರೂ ಆಚೆ ಬರಬೇಕು. ಅಪ್ಪ, ನಾನು ಏನು ಪ್ರೇಯರ್ ಮಾಡಿದ್ರು ನಿನ್ನ ಕೆಲಸ ಆಗಲ್ಲಪ್ಪ. ನಿನ್ನ ನಂಬಿಕೆಯನ್ನು ಉಡ್ಸ್ಕೊಳ್ಳೋದಕ್ಕೆ, ನಿನ್ನ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ. ನೋಡಿ, ನಮ್ಮ ಚರ್ಚಲ್ಲಿ ಈ ವರ್ಷ ಎಲ್ಲರನ್ನೂ ಆಶೀರ್ವದಿಸ್ಬೇಕು, ಎಲ್ಲರೂ ಬೇರೆ ಲೆವೆಲ್ಗೆ ಹೋಗ್ಬೇಕು ಅಂತ ಎಲ್ಲರಿಗೂ ಒಂದು ಹೋಮ್ವರ್ಕ್ ಕೊಟ್ಟಿದ್ದೀನಿ. ಫೇತ್ ಇನ್ಕ್ರೀಸ್ ಮಾಡೋದಕ್ಕೆ. ಏನು ಫೇತ್ ಇನ್ಕ್ರೀಸ್ ಮಾಡಬೇಕು? ನಾನು ಹೇಳಿದೆ, ಎಲ್ಲರೂ 6 ತಿಂಗಳೊಳಗಡೆ ಐ ವಿಲ್ ಗಿವ್ 1 lakh ಅಂತ ಕಮಿಟ್ ಮಾಡಿ. ನೋಡಿ, ಬೋರ್ಡ್ ಹಾಕಿದ್ದೀನಿ. ದಿಸ್ ಈಸ್ ಫಾರ್ ದೇರ್ ಫೇತ್. ದಿಸ್ ಈಸ್ ಫಾರ್ ದೇರ್ ಫೇತ್. ಆಮೇಲೆ ಇಲ್ಲಿ ನಮ್ಮ ಚರ್ಚಲ್ಲಿ ನೋಡಿ, ಬೆಳಿಗ್ಗೆನೂ ಒಬ್ಬರು ಸಾಕ್ಷಿ, ನಮ್ಮ ಹುಡುಗ ಸಾಕ್ಷಿ ಹೇಳ, 18 ವಯಸ್ಸು. ಅವನು ಆಟೋ ಓಡಿಸ್ತಾನೆ, ನೈಟು ಕಾರ್ ಓಡಿಸ್ತಾನೆ. ನೈಟ್ ಡ್ಯೂಟಿ 12 hour ಡ್ಯೂಟಿ ಮಾಡ್ತಾನೆ. ಹಗಲೊತ್ತು ಅಲ್ಲಿ ಸ್ವಲ್ಪ ಹೊತ್ತು ಮಲಗಿಬಿಟ್ಟು, ಹಗಲೊತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ತಿರ್ಗಾ ಆಟೋ ಓಡಿಸ್ತಾನೆ. ಏನಕ್ಕಪ್ಪ ಡಬಲ್ ಡ್ಯೂಟಿ ಮಾಡ್ತೀನಿ ಅಂದರೆ, ಪಾಸ್ಟ್ ಹೇಳಿದ್ರು ಚರ್ಚ್ಗಾಗಿ ಕೊಡು ಅಂತ. ನೋಡಿ, ಈ ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ನೈಟ್ ಕೆಲಸ ಮಾಡ್ತಾನೆ. ಅವಾಗ ಅವ್ನ ಮೈಂಡಲ್ಲಿ ಏನು ಬರುತ್ತೆ? ಹೇಗಾದರೂ ಮಾಡಬೇಕು, ಯೇಸುವಿನ ನಾಮದಲ್ಲಿ ನಾನು ಹೇಗಾದರೂ ಮಾಡಬೇಕು, ಈ ಸಂಪಾದನೆ ನಾನು ಎತ್ಕೊಂಡೋಗಿ ಚರ್ಚಿಗೆ ಕೊಡಬೇಕು, ಈ ಸಂಪಾದನೆ ಎತ್ಕೊಂಡೋಗಿ ಪಾಸ್ಟಿಗೆ ಕೊಡಬೇಕು. ನೋಡಿ, ಅವನಿಗೆ ನಂಬಿಕೆ ಬೆಳೆಸ್ಕೊಳ್ಳೋದಕ್ಕೆ ಅವನು ಎಕ್ಸ್ಟ್ರಾ ವರ್ಕ್ ಮಾಡ್ತಾನೆ. ದಟ್ ಈಸ್ ಕಾಲ್ಡ್ ಫೇತ್. ಸುಮ್ಮನೆ ಕುಂತ್ಕೊಂಡು ಇವತ್ತಿಲ್ಲ ನಾಳೆ ದೇವರು ಆಶೀರ್ವದಿಸ್ತಾರೆ, ನನಗೆ ಗೊತ್ತು 2024 ದೇವರು ಆಶೀರ್ವದಿಸ್ತಾರೆ, ಇದನ್ನೇ 1987 ಹೇಳ್ತಾ ಇದ್ದೀವಿ. ಎಲ್ಲ ವರ್ಷವೂ ಒಂದು ವಾಗ್ದಾನ ಬೇರೆ, ಕ್ಯಾಲೆಂಡರ್ ಬೇರೆ ಒಂದು ನಾವು ಬೈಬಲಲ್ಲಿ ಇಟ್ಕೊಳ್ಳೋದಕ್ಕೆ. ಇವತ್ತಿನಿಂದ ಯು ವಿಲ್ ನೆವರ್ ಬಿ ಟೈಲ್, ಯು ವಿಲ್ ಬಿ ಹೆಡ್. ಇನ್ನೂ ಬಾಲ ಬೆಳೀತಾ ಐತೆ. ಸೊ ವಾಗ್ದಾನ, ಫ್ರಮ್ ದಿಸ್ ಡೇ ಐ ವಿಲ್ ಬ್ಲೆಸ್ ಯು. ಎಷ್ಟು ವಾಗ್ದಾನಗಳು ನೀವು ತೊಗೊಂಡು ಬೈಬಲಲ್ಲಿ ಇಟ್ಕೊಂಡಿಲ್ಲ, ಎಷ್ಟು ಕ್ಯಾಲೆಂಡರ್ಗಳು ತೊಗೊಂಡಿಲ್ಲ, ಎಷ್ಟು ವಾಗ್ದಾನಗಳು ನೀವು ಇಟ್ಕೊಂಡಿಲ್ಲ. ಏನಾದರೂ ಚೇಂಜಸ್ ಆಗಿದೆಯಾ? ನಥಿಂಗ್ ವಿಲ್ ಚೇಂಜ್. ಚೆನ್ನಾಗಿ ತಿಳ್ಕೊಳ್ಳಿ. ಕೆಲವರು ಅಂದ್ಕೊಂಡಿರ್ತಾರೆ 2023 ಹೋಯ್ತು ಪಾಸ್ಟರ್, 2024 ಚೆನ್ನಾಗಿರುತ್ತೆ. ನಾನೇನು ಹೇಳ್ತೀನಿ ಅಂದರೆ, ಇಯರ್ಸ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. 2022, 2023, 2024 years doesn't make any difference. Years makes a difference. Years make a difference. ಇದು ಡಿಫ್ರೆನ್ಸ್ ಮಾಡೋದೇ ಹೊರತು ಇಯರ್ಸ್ ಅಲ್ಲ. ಓಕೆ, ನೀವು ಯಾವುದನ್ನು ಕರೆಕ್ಟಾಗಿ ಕೇಳ್ತಿರೋ ಕೇಳಿ ನಂಬಿಕೆ ಬೆಳೆಸ್ಕೊಳ್ಳಿ, ಮಾಡಿ ನೋಡಿ, ದೊಡ್ಡ ಕಾರ್ಯ ನಡೆಯುತ್ತೆ. ಆಮೇಲೆ ನಾನು ಎಲ್ಲರಿಗೂ ಟಾರ್ಗೆಟ್ ಕೊಟ್ಟೆ. ಆ ಟಾರ್ಗೆಟು 6 months ಮಾಡಿ ಅಂತ. ಎಷ್ಟು ಜನ ಕಮಿಟ್ ಮಾಡಿದ್ರು ಗೊತ್ತಾ? ತರಕಾರಿ ವ್ಯಾಪಾರ ಮಾಡ್ತಾರೆ, ರೋಡಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ, ಅವ್ರು ಕಮಿಟ್ ಮಾಡಿದ್ರು. ನಾನು ಹೇಗಾದರೂ ಪಾಸ್ಟಿಗೆ 3 ತಿಂಗಳಲ್ಲಿ ಕೊಡ್ತೀನಿ ನಾನು ಅಂದ್ಬಿಟ್ಟು. ಆಟೋ ಓಡಿಸೋರು ಕಮಿಟ್ ಮಾಡ್ತಾರೆ, ಡ್ರೈವರ್ಗಳು ಕಮಿಟ್ ಮಾಡಿದ್ದಾರೆ. ಎಲ್ಲರಿಗೂ ಈ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನೀವು ಮಾಡಿ ನೋಡಿ. ಇದನ್ನು ದೇವ್ರಿಗಾಗಿ ನಾನು ಮಾಡಬೇಕು ಅಂತ ಒಂದು ವೈರಾಗ್ಯ ನೀವು ತುಂಬಿಸ್ಕೊಳ್ಳಿ. ಅಪ್ಪ, 1 ಲಕ್ಷ ನಾನು ದೇವ್ರಿಗೆ ಕೊಟ್ಟಿದ್ದೀನಿ ಅನ್ನೋ ತೃಪ್ತಿ ನಿನ್ನ ಒಳಗಡೆ ಬಂದಾಗ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಇಯರಲ್ಲಿ ನೀವು ಇನ್ನೂ ಜಾಸ್ತಿ ದೇವ್ರಿಗಾಗಿ ಬಿತ್ತೋದಕ್ಕೆ ದೇವ್ರು ನಿಮ್ಗೆ ಸಹಾಯ ಮಾಡ್ತಾರೆ. ಆಮೇಲೆ ಇವಾಗ ನಾವು ನೋಡಿ, 1,000 ರೂಪಾಯಿ 500 ರೂಪಾಯಿ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತೀನಿ. ನಮ್ಮ ಫೇತ್ ಆಪ್ರೇಟ್ ಆಗ್ತಾಯಿಲ್ಲ, ಅಲ್ಲಿಗೆ ಸ್ಟಕ್ ಆಗಿದ್ದೀವಿ. ಸೊ ಒಂದು ದೊಡ್ಡ ಲಾಂಗ್ ಜಂಪ್ ಮಾಡೋದಕ್ಕೆ ಇದನ್ನು ಕೊಟ್ಟಿದ್ದೀನಿ.
ಸೊ 6 months ಟೈಮ್ ತೊಗೊಳ್ಳಿ. ಕೆಲವ್ರು ಬಂದ್ಬಿಟ್ಟು ಮಂತ್ಲಿ 10,000 ಆ ಥರ ಸೇವ್ ಮಾಡಿ. ಇದಕ್ಕೆ ಅಂತಲೇ ಕೆಲಸ ಮಾಡಿ, ಎಕ್ಸ್ಟ್ರಾ ಕೆಲಸ ಮಾಡಿ, ಒಂದು 10 months ಎತ್ತಿಡಿ, ನೋಡಿ ಆಗುತ್ತೆ. ದೇವ್ರು ಕೊಟ್ಟವರು ಯಾವತ್ತೂ ಎಂಟಿಯಾಗಿ ಇದ್ದಿದ್ದೇ ಇಲ್ಲ. ನೋಡಿ ಇನ್ನೊಂದು ವಾಕ್ಯನ ಹೇಳ್ತೀನಿ, 2 Corinthians 9:10. ಇದ್ರ ಜೊತೆನೇ ಹಂಗೆ ಹೇಳ್ಬಿಡ್ತೀನಿ ನಿಮಗೆ. 2 Corinthians 2 ಕೊರಿಂಥದವ್ರು ಬರೆದ ಪುಸ್ತಕ 9:10. ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. Now he that ministereth seed to the sower both minister bread for your food and multiply your seed. And multiply your seed sown. ದೇವ್ರು ಯಾವುದನ್ನು ಮಲ್ಟಿಪ್ಲೈ ಮಾಡ್ತಾರಂತೆ? The seed what you have sown. He will not multiply your prayers. He will not multiply your fasting. He will multiply only seeds. And increase the fruits of your righteousness. So multiplication ಆಗೋದು ಬಂದ್ಬಿಟ್ಟು ಪ್ರೇಯರ್ ಅಲ್ಲ, ಫಾಸ್ಟಿಂಗ್ ಅಲ್ಲ, ಮಲ್ಟಿಪ್ಲೈ ಆಗೋದು ಸೀಡ್ಸ್. ಅದೇ ವಾಕ್ಯದಲ್ಲೇ ಹೇಳುತ್ತೆ, ಗಾಡ್ ಲವ್ಸ್ 7 ನೋಡಿ, ಫಾರ್ ಗಾಡ್ ಲವ್ಸ್ ಎ ಪರ್ಸನ್ ಹೂ ಗಿವ್ಸ್ ಚಿಯರ್ಫುಲಿ. ಸೊ ಯಾರನ್ನ ದೇವ್ರು ಲವ್ ಮಾಡ್ತಾರಂತೆ? ಇನ್ನೊಂದು ವಾಕ್ಯ ಇದೆ ನೋಡಿ, ಗಾಡ್ ಲವ್ಸ್ ದ ವರ್ಲ್ಡ್, ಗಾಡ್ ಸೋ ಲವ್ ದ ವರ್ಲ್ಡ್ ಆ್ಯಂಡ್ ಗೇವ್ ಈಸ್ ಓನ್ಲಿ ಬಿಗಾಟನ್ ಸನ್. ಅದು ಬೇರೆ ಸುವಾರ್ತೆ, ಅದು ಇಡೀ ಲೋಕಕ್ಕೆ. ಇದು ಕ್ರೈಸ್ತರಿಗೆ, ಇದು ಸೋಯಿಂಗ್ ಆ್ಯಂಡ್ ರೀಪಿಂಗ್ ಮಾಡೋರಿಗೆ, ಪ್ರಾಸ್ಪರಿಟಿಗೆ. ಇದು ನೋಡಿ ಕಿಂಗ್ ಜೇಮ್ಸ್ ವರ್ಷನ್, ಫಾರ್ ಗಾಡ್ ಲವ್ಸ್ ಎ ಚಿಯರ್ಫುಲ್ ಗಿವರ್. ಸೊ ಕೊಡೋರ ಮೇಲೆ ದೇವ್ರು ಎಕ್ಸ್ಟ್ರಾ ಅಟೆನ್ಷನ್ ಇಡ್ತೀನಿ ಅಂತ ವಾಕ್ಯನೇ ಇದೆ. ಸೊ ಈ ನಂಬಿಕೆ ನೋಡಿ, ಈ ಫೇತಲ್ಲಿ ಆಪ್ರೇಟ್ ಮಾಡೋದಕ್ಕೇ ನಾವು ಇದೆಲ್ಲ ಹೋಮ್ವರ್ಕ್ ಥರ ಕೊಡ್ತೀವಿ, ಇದನ್ನು ಮಾಡಿ ಅಂತ. ಈಗ ನಾನು ಇದನ್ನು ಹೇಳಿದ್ದು ನಮ್ಮ ಚರ್ಚವ್ರಿಗೆಲ್ಲ ಮಾಡಿದ್ದೀನಿ. ಒಂದು ವೇಳೆ ಆನ್ಲೈನಲ್ಲಿ ನೋಡ್ತಾ ಇರೋರು, ಯೂಟ್ಯೂಬಲ್ಲಿ ನೋಡ್ತಾ ಇರೋರು, ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು, ನೀವು ಮಾಡಬೇಕು, ಪಾಸ್ಟರ್ ನಾನು ನಿಮ್ಮ ವಾಕ್ಯ ಕೇಳಿ. ನೋಡಿ, ನಮಗೆ ಫಾಲೋವರು, ನನ್ನನ್ನೇ ಫಾಲೋ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ ಯೂಟ್ಯೂಬಲ್ಲೂ ಫೇಸ್ಬುಕ್ಕಲ್ಲೂ. ಒಂದು ವೇಳೆ ಪಾಸ್ಟರ್ ನನಗೂ ನಂಬಿಕೆ ಹೆಚ್ಚಿಸಬೇಕು, ಇದನ್ನು ನಾನು ಮಾಡ್ತೀನಿ ಅಂದರೆ ನೀವು ಸಂತೋಷವಾಗಿ ಇದನ್ನು ನೀವು ಟ್ರೈ ಮಾಡ್ಬೋದು. ಟ್ರೈ ಮಾಡೋದಲ್ಲ, ಖಂಡಿತವಲ್ಲೂ ಮಾಡೋದಕ್ಕೆ ದೇವರು ನಿಮ್ಗೆ ಸಹಾಯ ಮಾಡ್ತಾರೆ. ಒಂದು ಟಾರ್ಗೆಟ್ ಇಡಿ, 6 months, 8 months, 10 months. 10 months ಒಳಗಡೆ ನನ್ನ ಕೈಲೂ ಮಾಡೋಕ್ಕಾಗುತ್ತೆ. ಇವನ್ ಐ ಕ್ಯಾನ್ ಡೂ ಇಟ್. ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಗೊತ್ತಾ? ಈಗ ಬನ್ನಿ, ಜೋಶುವ 1:8 ಸಕ್ಸಸ್ ಬಗ್ಗೆ ನೋಡೋಣ. ಯೆಹೋಶುವನಿಗೆ ಬರೆದ ಪುಸ್ತಕ 1:8. ಇವಾಗ ನೋಡಿ, ಇಲ್ಲಿ ಚೆನ್ನಾಗಿ ಗಮನಿಸಿ. ಯು ವಿಲ್ ಹ್ಯಾವ್ ಗುಡ್ ಸಕ್ಸಸ್. ಎಲ್ಲರೂ ಹೇಳಿ, ಗುಡ್ ಸಕ್ಸಸ್. ಸಕ್ಸಸ್ಸಲ್ಲಿ 2 ಸಕ್ಸಸ್ ಇದೆ, ಬ್ಯಾಡ್ ಸಕ್ಸಸ್, ಗುಡ್ ಸಕ್ಸಸ್. ಓಕೆನಾ? ಸಕ್ಸಸ್ಸಲ್ಲಿ ಫಸ್ಟು ಪ್ರಿನ್ಸಿಪಲ್ ಏನು ಗೊತ್ತಾ? ಇದು ಇವತ್ತು ಈ ಟಾಪಿಕ್ ಬೇಡ, ನಾನು ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಸಕ್ಸಸ್ಸಲ್ಲಿ ಫಸ್ಟು ಪ್ರಾಮುಖ್ಯವಾಗಿ ಮಾಡಬೇಕಾದದ್ದು ಯಾವುದು ಅಂದರೆ, ಸಕ್ಸಸ್ಸಲ್ಲಿ ಫಸ್ಟ್ ಪಾಯಿಂಟ್ ಯಾವುದು ಅಂದರೆ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕ ಜೀವಿತ, ಸ್ಪಿರಿಚುವಲ್ ಲೈಫ್, ಕನೆಕ್ಷನ್ ವಿತ್ ಗಾಡ್ನೇ ಫಸ್ಟು ಸಕ್ಸಸ್. ಎಲ್ಲರೂ ಅನ್ಕೊತಾರೆ ಮನಿ ಸಕ್ಸಸ್ ಅಂತ, ಅಬಂಡೆನ್ಸ್ ಸಕ್ಸಸ್, ಪ್ರಾಸ್ಪರಿಟಿ ಸಕ್ಸಸ್. ನೋ, ಹ್ಯಾವಿಂಗ್ ಕನೆಕ್ಷನ್ ವಿತ್ ಗಾಡ್. ನಾನೇನು ಹೇಳ್ತೀನಿ ನೋಡಿ, ಇವಾಗ ನಾನು ಇದನ್ನೆಲ್ಲ ಯಾಕೆ ಮಾತಾಡ್ತೀನಿ ಗೊತ್ತಾ? 1 lakh ಹೋಮ್ವರ್ಕು, ಆಮೇಲೆ ಬಂದ್ಬಿಟ್ಟು ಫೇಯ್ತು ಇನ್ಕ್ರೀಸ್ ಮಾಡೋದು, ಇದೆಲ್ಲ ನಾನು ಯಾಕೆ ಕೊಡ್ತಾಯಿದ್ದೀನಿ ಅಂದರೆ, ನೀವೊಂದು ದೊಡ್ಡ ಅಬಂಡೆನ್ಸ್ ಬ್ಲೆಸ್ಸಿಂಗ್ಗೆ ದೇವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಒಂದು ದೊಡ್ಡ ಆಶೀರ್ವಾದ ಬರೋದಕ್ಕಿಂತ ಮುಂಚೆ ದೇವ್ರು ಫಸ್ಟ್ ನಿಮ್ಮನ್ನು ರೆಡಿ ಮಾಡೋದಕ್ಕೆ ಇಷ್ಟಪಡ್ತಾರೆ. ಫಸ್ಟ್ ಕನೆಕ್ಷನ್ ವಿತ್ ಗಾಡ್, ಅದು ಮೇಯ್ನ್ ಇಂಪಾರ್ಟೆಂಟ್. ಮನಿ ಅಲ್ಲ ಸಕ್ಸಸ್ಸು. ಸಕ್ಸಸ್ ಅಂದರೆ ಆರೋಗ್ಯ ಚೆನ್ನಾಗಿರಬೇಕು, ಸಂತೋಷ ಇರಬೇಕು. ನೋಡಿ, ಬೇರೆ ಸಕ್ಸಸ್ ದುಡ್ಡೇ ಅಂದರೆ, ಈಗ ಒಂದು 10 ಕೋಟಿ ಇದೆ ಅಂತ ಇಟ್ಕೊಳ್ಳಿ. 10 ಕೋಟಿ ಸಕ್ಸಸ್ಸಾ ಇಲ್ವಾ? ಅವನು ಕ್ಯಾನ್ಸರ್ ಐತೆ, 10 ಕೋಟಿ ಐತೆ, ಜೊತೆಯಲ್ಲಿ ಬ್ಲಡ್ ಕ್ಯಾನ್ಸರ್ ಇದೆ, ಸಕ್ಸಸ್ಸಾ? ಸೊ 10 crores ಅನ್ನೋದಲ್ಲ ಸಕ್ಸಸ್ಸು. ಆರೋಗ್ಯನೂ ಸಕ್ಸಸ್ಸು, ಜಾಯ್ ಸಕ್ಸಸ್, ಪೀಸ್ ಸಕ್ಸಸ್, ಎಲ್ಲದರಲ್ಲೂ ಸಕ್ಸಸ್ಫುಲ್ಲಾಗಿರ್ಬೇಕು, ಅದೇ ಸಕ್ಸಸ್. ಸೊ ಎಲ್ಲದರಲ್ಲೂ ಸಕ್ಸಸ್ಫುಲ್ಲಾಗಿರೋದಕ್ಕೆ ಮನಿ ಮಾತ್ರ ಅಲ್ಲ, ಸ್ಪಿರಿಚುಯಾಲಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ದುಡ್ಡು ಮಾತ್ರ ಸಕ್ಸಸ್ ಇಲ್ಲ ಅಂತ ಹೇಳ್ತೀನಿ ಗೊತ್ತಾ? ನೋಡಿ, ಅದಕ್ಕೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 1 Kings chapter 3:3 ಓದೋಣ. 1 ಅರಸುಗಳು ಬರೆದ ಪುಸ್ತಕ 3ನೇ ಅಧ್ಯಾಯ
3ನೇ ವಾಕ್ಯದಿಂದ ಓದೋಣ. ಸಾಲಮೋನ್ ಲವ್ಡ್ ದ ಲಾರ್ಡ್. ಎಲ್ಲರೂ ಹೇಳಿ. ಸೊ ಫಸ್ಟ್ ಸ್ಟೇಜ್. ಇನ್ನು 3ನೇ ಅಧ್ಯಾಯದಲ್ಲಿ ಇನ್ನು ದೇವರು ಸಾಲಮೋನನ್ನು ಇನ್ನೂ ಫುಲ್ಲಾಗಿ ಆಶೀರ್ವದಿಸಿಲ್ಲ. ಇವಾಗ ತಾನೇ ಇವನ್ ಎಂಟ್ರಿ, ಸ್ಟಾರ್ಟಿಂಗು. ದೇವರೇ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಅಂದ. ಏನಪ್ಪ ಬೇಕು ಅಂತ ದೇವ್ರ ಕನ್ಸಲ್ಲಿ ಕೇಳಿದ್ರು. ನನಗೆ ಜ್ಞಾನ ಬೇಕು ಅಂದ. ಯಾರು ನಿಂತರ ಜ್ಞಾನ ಏನೋ ಪಡ್ಕೊಂಡಿರೋರು ಇರಲ್ಲ, ನಿಂತರ ಐಶ್ವರ್ಯವಂತರು ಯಾರೂ ಇರಲ್ಲ ಅಂತ ದೇವ್ರು ಫುಲ್ಲಾಗಿ ಸಕ್ಸಸ್ ಕೊಟ್ಬಿಟ್ರು ಅವನಿಗೆ. ದೊಡ್ಡ ಆಶೀರ್ವಾದ ಬಂದ್ಬಿಡ್ತು. ಓಕೆನಾ? ಇದೇ ಸಾಲಮೋನನ್ ಏನು ಮಾಡ್ತಾನೆ ಗೊತ್ತಾ? 1 ಅರಸುಗಳು ಬರೆದ ಪುಸ್ತಕ 11ನೇ ಅಧ್ಯಾಯ 5ರಿಂದ ಓದೋಣ. ನೋಡಿ, ಇದೇ ಸಾಲಮೋನ್ ಲವ್ಡ್ ಗಾಡ್ ಅಲ್ವಾ? ಇವಾಗ ಏನು ಮಾಡ್ತಾನೆ ನೋಡಿ. ಅವನು ಚಿದೋನ್ಯರ ಅಶ್ವರೋತ್ ದೇವತೆಯನ್ನು, ಅಮೋನ್ಯರ ಮಿಲ್ಕೋಮ್ ಎಂಬ ಅಸಹ್ಯ ವಿಗ್ರಹಗಳನ್ನು ಆರಾಧಿಸತೊಡಗಿ. ಎಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವನು? ಹಿ ಲವ್ಡ್ ಗಾಡ್. ಆದರೆ ಈಗ ಎಲ್ಲ ದೇವತೆಗಳನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಫಸ್ಟು ಆಶೀರ್ವದಿಸಿದ ದೇವ್ರನ್ನೇ ಬಿಟ್ಬಿಟ್ಟ. ಲಾರ್ಡ್ ಐ ಲವ್ ಯು ಅಂತ ಹೇಳ್ದವನು ಈಗ ಎಲ್ಲ ದೇವತೆಗಳಿಗೂ ನಮಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಈ ಲಾಸ್ಟ್ ಈ ಸ್ಪಿರಿಚುಯಾಲಿಟಿ. ಆ ಸ್ಪಿರಿಚುವಲ್ ರೆಲಮ್ ಹೊರಟೋಯ್ತು. ದೇವರೊಂದಿಗಿರುವಂಥ ಕನೆಕ್ಷನ್ ಹೊರಟೋಯ್ತು ನೋಡಿ. ನೆಕ್ಸ್ಟ್. Solomon did evil in the sight of the Lord and did not fully follow the Lord as did his father David. ನೋಡಿ, ಎಷ್ಟು ಜನಕ್ಕೆ ಸಾಲಮೋನ್ ಆಗಬೇಕು ಅಂತ ಇಷ್ಟ? ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ದ್ರೋಹಿ ಸಾಲಮೋನ್ ಅಂದರೆ ಅಯ್ಯೋ, ಯಾರಾದರೂ ಸಾಲಮೋನ್ ಅಂತ ಹೆಸರು ಇಟ್ಕೊಂಡಿರೋರು ತಪ್ಪು ತಿಳ್ಕೊಂಬೇಡಿ. ನೀವು ಮೊದಲನೇ ಸಾಲಮೋನ್, 2ನೇ ಸಾಲಮೋನ್ ಅಲ್ಲ. ಓಕೆನಾ? ತುಂಬ ಜನ ಪಾಸ್ಟ್ಗಳು ದೀಕ್ಷಾಶಾನ ಕೊಟ್ಟು ಸಾಲಮೋನ್ ಅಂತ ಹೆಸರಿಟ್ಬಿಟ್ಟಿರ್ತಾರೆ. ಈಗ ನಾನು ಸಾಲಮೋನ್ ದ್ರೋಹಿ ಅಂದ್ಬಿಟ್ರೆ ಏನು ಫಿಲಿಪ್ ಪಾಸ್ಟ್ ಹಿಂಗೆ ಹೇಳ್ಬಿಟ್ರು ಅಂತ ಬೇಜಾರು ಮಾಡ್ಕೊಂಬಿಡ್ತಾರೆ. ಓಕೆನಾ? ಸರಿ, ಫಸ್ಟ್ ಪಾರ್ಟ್ ಸಾಲಮೋನ್ ನೀವು. ಓಕೆನಾ? ಸೆಕೆಂಡ್ ಪಾರ್ಟ್ ಸಾಲಮೋನ್ ನೋಡಿ. ಸಾಲಮೋನ್ ಡಿಡ್ ಈವಿಲ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಆ್ಯಂಡ್ ಡಿಡ್ ನಾಟ್ ಫುಲ್ಲಿ ಫಾಲೋ ದ ಲಾರ್ಡ್ ಆ್ಯಸ್ ಡಿಡ್ ಈಸ್ ಫಾದರ್ ಡೇವಿಡ್. ಸೊ ವಾಟ್ ಈಸ್ ದ ಯೂಸ್ ಆಫ್ ಗೋಲ್ಡ್, ಪ್ಯಾಲೇಸ್, ಸಿಲ್ವರ್? ಏನು ಐಶ್ವರ್ಯ, ಆಶೀರ್ವಾದ, ಅರಮನೆ, ಪ್ಯಾಲೇಸು, ಎಷ್ಟು ದುಡ್ಡು, ಏನಕ್ಕೆ ಪ್ರಯೋಜನ? ಲಾಸ್ಟಿಗೆ ನೀನು ದೇವ್ರ ಹತ್ರನೇ ಇಲ್ವಲ್ಲ. ಸೊ ಸಕ್ಸಸ್ ಅನ್ನೋದು ಬಂದ್ಬಿಟ್ಟು ಬೇರೆ ದುಡ್ಡಲ್ಲ, ಕನೆಕ್ಷನ್ ವಿತ್ ಗಾಡ್ ಈಸ್ ಸಕ್ಸಸ್. ಹೌದಮ್ಮ. ಅವನು ಯೆರೂಸಲೇಮಿನ ಮೂಡಲಲ್ಲಿರುವ ಗುಡ್ಡದಲ್ಲಿ ಮೋವಾಬ್ಯರ ಚೇಮೋಷ್ ಎಂಬ ಅಸಹ್ಯ ವಿಗ್ರಹಕ್ಕೂ, ನೋಡಿ, ಅಸಹ್ಯ ವಿಗ್ರಹಕ್ಕೂ, ಅಮೋನ್ಯರ ಮೋಲೆಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜಾ ಸ್ಥಳಗಳನ್ನು ಏರ್ಪಡಿಸಿದನು. ಹಿ ಡಿಡ್ ನಾಟ್ ಬಿಲ್ಡ್ ಓನ್ಲಿ ದ ಟೆಂಪಲ್ ಆಫ್ ಗಾಡ್. ದೇವ್ರಿಗೆ ಮಾತ್ರ ಆಲಯ ಕಟ್ಟಿಲ್ಲ, ಇವನ್ನೆಲ್ಲ ದೇವಸ್ಥಾನಗಳನ್ನು ಕಟ್ಟಿಸ್ದ ಪುಣ್ಯಾತ್ಮ. ಫಸ್ಟು ಆರಂಭದಲ್ಲಿ ಲಾರ್ಡ್ ಐ ಲವ್ ಯು, ಏನು ಬೇಕು ದೇವರೇ, ನನಗೆ ಜ್ಞಾನ ಬೇಕು, ಹಂಗೆ 1000 ಬಲಿಗಳನ್ನು ಕೊಡ್ತಾನೆ. ದೇವರ ಮಹಿಮೆ ಹಾಗೆ ಇಳಿದು ಬಂತು. ಬಟ್ ದ ಎಂಡ್ ವಾಸ್ ನಾಟ್ ಲೈಕ್ ಬಿಫೋರ್. ಈಗ ಆ ಥರ ಇಲ್ಲ. ಅದಕ್ಕೇ ಸಕ್ಸಸ್ ಅನ್ನೋದು ಬೇರೆ ಅರಮನೆ, ಪ್ಯಾಲೇಸು, ಗೋಲ್ಡು, ಆಮೇಲೆ ಬಂದ್ಬಿಟ್ಟು BMW, ಆಡಿ, ಬೆನ್ಸು ಅದಲ್ಲಪ್ಪ. ಸ್ಪಿರಿಚುಯಾಲಿಟಿಯಲ್ಲಿ ದೇವರೊಂದಿಗೆ ಫೆಲೋಶಿಪ್ಪಲ್ಲಿರೋದೇ ಸಕ್ಸಸ್ಸಲ್ಲಿ ಪಾಯಿಂಟ್ ನಂಬರ್ 1. 4 ವಿಧವಾದ ನಂಬಿಕೆ ಬಗ್ಗೆ ಇವತ್ತು ನಾನು ಹೇಳ್ಬಿಡ್ತೀನಿ. ರೋಮಾಪುರದವ್ರು ಬರೆದ ಪುಸ್ತಕ 12ನೇ ಅಧ್ಯಾಯ 3ನೇ ವಾಕ್ಯ. ಗಾಡ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ಎ ಮೆಷರ್ ಆಫ್ ಫೇತ್. ಮೆಷರ್, ರಕ್ಷಣೆ ಹೊಂದಿದ ತಕ್ಷಣ ಎಲ್ಲರೊಳಗಡೆ ನಂಬಿಕೆ ಇಷ್ಟಿರುತ್ತೆ. ಎಲ್ಲರೂ ಹೇಳಿ, ಒಂದಿಷ್ಟು ಇರುತ್ತೆ. ಒಂದು ಲೆವೆಲ್, ಎ ಮೆಷರ್, ಒಂದಿಷ್ಟು ಇಟ್ಕೊಳ್ಳಿ. ಸೊ ಇವತ್ತು ನಾವು ಯಾರು ಹೇಳೋಕ್ಕಾಗಲ್ಲ ನನ್ನ ಒಳಗಡೆ ನಂಬಿಕೆ ಇಲ್ಲ, ಫಸ್ಟ್ ನನ್ನ ಒಳಗಡೆ ನಂಬಿಕೆನೇ ಇಲ್ಲ ಅಂತ ಯಾರು ಹೇಳೋಕ್ಕಲ್ಲ. ಯಾಕೆ ಗೊತ್ತಾ? ನಿನ್ನ ಒಳಗಡೆ ನಂಬಿಕೆನೇ ಇಲ್ಲ ಅಂದರೆ ನಿನ್ನ ರಕ್ಷಣೆನೇ ಹೊಂದ್ತಾ ಇರಲಿಲ್ಲ. ಆ್ಯಕ್ಚುಲಿ ಟು ಗೆಟ್ ಸೇವ್ಡ್ ಯು ನೀಡ್ ಫೇತ್. ವಿತೌಟ್ ಫೇತ್ ನೀವು ರಕ್ಷಣೆ ಹೊಂದೋಕ್ಕಾಗ್ತಾ ಇರಲಿಲ್ಲ. ಸೊ ಎಲ್ಲ ಕ್ರೈಸ್ತರೊಳಗಡೆ ನಂಬಿಕೆ ಇದೆ. ಎಲ್ಲರೂ ಹೇಳಿ, ಎಲ್ಲ ಕ್ರೈಸ್ತರೊಳಗಡೆನೂ ನಂಬಿಕೆ ಇದೆ. ಆದರೆ ಎಂತೆಂಥ ನಂಬಿಕೆಗಳಿದೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಫಸ್ಟ್ ಮಾರ್ಕನ್ ಬರೆದ ಪುಸ್ತಕ 4:40. ದ ಬುಕ್ ಆಫ್ ಮಾರ್ಕ್ ಚಾಪ್ಟರ್ 4:40. ದೆನ್ he asked them, why are you afraid? Do you still have no faith? ಕನ್ನಡದಲ್ಲಿ ಇನ್ನು ನಿಮಗೆ ನಂಬಿಕೆ ಇಲ್ಲವೇ? ನಂಬಿಕೆ ಇಲ್ಲವೇ ಅಂದರೆ ಇದು 0 ಫೇತ್. ಇವಾಗ ಇರೋ ನಂಬಿಕೆನೂ ಹೋಯ್ತು. ಇವಾಗ ಕ್ರಿಸ್ಟಿಯಾನಿಟಿಯಲ್ಲಿ ನಾವು ದೇವ್ರನ್ನ ಸ್ವೀಕಾರ ಮಾಡ್ಕೊಂಡಿರ್ಬೋದು, ಆದರೆ 0 ಫೇತಲ್ಲಿ ಇರ್ಬೋದು. ಸಮ್ ಪೀಪಲ್ ಹ್ಯಾವ್ 0 ಫೇತ್. ಫಸ್ಟ್ ಹೇಳಿ, ಫಸ್ಟ್ ಯಾವುದು? 0 ಫೇತ್. ಸೆಕೆಂಡ್, ಮತ್ತಾಯನಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ 27ರಿಂದ ನಾವು ಓದ್ಬೋದು. ಕನ್ನಡದಲ್ಲಿ ಓದಿ. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು
ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ನೋಡಿ, ನೀರ್ ಮೇಲೆ ನಡೆಯೋಷ್ಟು ನಂಬಿಕೆ ಇತ್ತು, ಆದರೆ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಲಿಟಲ್ ಫೇತ್. ಫಸ್ಟ್ ಫೇತ್ ವಾಸ್ ಝೀರೋ ಫೇತ್, ಸೆಕೆಂಡ್ ವಾಸ್ ಲಿಟಲ್ ಫೇತ್. ಕೆಲವ್ರಿಗೆ ಸ್ವಲ್ಪ ಇದೆ ಲಿಟಲ್ ಫೇತ್, ಅಂದರೆ ನೀರ್ ಮೇಲೆ ನಡೆಯೋಷ್ಟು ನಂಬಿಕೆ ಇತ್ತು, ಆದರೆ ಫುಲ್ ಕಂಪ್ಲೀಟ್ ಮಾಡಿ ಯೇಸು ಸ್ವಾಮಿ ಹತ್ರ ಹೋಗೋಷ್ಟು ನಂಬಿಕೆ ಇಲ್ಲ. ಯಾಕಂತ ಪರಿಸ್ಥಿತಿಗಳು ನೋಡಿದ ತಕ್ಷಣ ಒಳಗಡೆ ಹೋಗ್ಬಿಡ್ತಾನೆ. ಯಾಕಂದರೆ ಸ್ವಲ್ಪ ನಂಬಿಕೆಯಲ್ಲಿ ಹೆಂಗೋ ಅರ್ಧ ಹೋಗ್ಬಿಟ್ಟ, ಅರ್ಧದಲ್ಲಿ ನಿಂತವ್ರು. ಇವತ್ತು ಅನೇಕ ಕ್ರೈಸ್ತರ ಫೇತು ಲಿಟಲ್ ಫೇತ್. ನೆಕ್ಸ್ಟ್ ಮತ್ತಾಯನಿಗೆ ಬರೆದ ಪುಸ್ತಕ 8ನೇ ಅಧ್ಯಾಯ 5ರಿಂದ. ಯೇಸು ಇದನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರಿಗೆ, ನಾನು ಇಂಥ ದೊಡ್ಡ ನಂಬಿಕೆಯನ್ನು ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇದು ಯಾವ ನಂಬಿಕೆ? ದೊಡ್ಡ ನಂಬಿಕೆ. ಫಸ್ಟು ನಂಬಿಕೆನೇ ಇಲ್ಲ, ಎರಡನೇದು ಅಲ್ಪ ನಂಬಿಕೆ, ಮೂರನೇ ನಂಬಿಕೆ ದೊಡ್ಡ ನಂಬಿಕೆ. ಇದು ಕೆಲವರು ಕ್ರೈಸ್ತರಿಗೆ. ನೋಡಿ, ಕ್ರಿಶ್ಚಿಯಾನಿಟಿ ಅನ್ನೋದು ಬಂದ್ಬಿಟ್ಟು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಜೇಮ್ಸು, ಆಮೇಲೆ ಪೀಟರು, ಫಿಲಿಪ್ಪು ಎಲ್ಲನೂ ಹೆಸರುಗಳು ಇಟ್ಕೊಂಡಿರ್ಬೋದು. ನಂಬಿಕೆ ಲೆವೆಲ್ಗಳು ಬೇರೆ ಬೇರೆ ಇರ್ತೈತೆ. ಬೆನಿಹೀನ್ ಅಂತ ಹೆಸರಿಟ್ಟಿದ ತಕ್ಷಣ ಬೆನಿಹೀನ್ ಆಗಿಬಿಡಲ್ಲ ಅಲ್ವಾ? ಫಿಲಿಪ್ ಅಂತ ಹೇಳಿದ ತಕ್ಷಣ ಬೈಬಲಲ್ಲಿರೋ ಫಿಲಿಪ್ ಥರನೇ ಆಗಿಬಿಡಲ್ಲ. ಜೇಮ್ಸ್ ಅಂದಿದ ತಕ್ಷಣ ಹಂಗೆ ಆಗಿಬಿಡಲ್ಲ. ನಂಬಿಕೆ ಅನ್ನೋದು ಒಬ್ಬೊಬ್ಬರ ಲೆವೆಲ್ಗೆ ಬೇರೆ 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 ಇರುತ್ತೆ. ಇದನ್ನು ಕ್ರಿಶ್ಚಿಯಾನಿಟಿ ಬೆಳೆಸ್ಕೊಬೇಕು ಅನ್ನೋದೇ ದೇವರ ಚಿತ್ತ. ಪ್ರೈಸ್ ಲಾರ್ಡ್. ನೀನಿರೋ ಲೆವೆಲಲ್ಲೇ ಇರಬಾರ್ದು ಅನ್ನೋದಕ್ಕೆ ಇವತ್ತು ಫಿಲಿಪ್ ಪಾಸ್ಟರ್ ಮುಖಾಂತರ ದೇವ್ರು ನಿನ್ನೊಂದಿಗೆ ಮಾತಾಡ್ತಾರೆ. ನಿನ್ನ ಝೀರೋ ನಂಬಿಕೆಯಿಂದ ಸ್ವಲ್ಪ ದೊಡ್ಡದು ಮಾಡ್ಕೋ, ಅಲ್ಲಿಂದ ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೋ, ಅಲ್ಲಿಂದ ಇನ್ನೊಂದು ದೊಡ್ಡದು. ನೋಡಿ, ಇಲ್ಲಿ ಸತ್ಯವೇದ ಹೇಳುತ್ತೆ, ಐ ಹ್ಯಾವ್ ನಾಟ್ ಫೌಂಡ್ ಸಚ್ ಗ್ರೇಟ್ ಫೇತ್. ಸೊ ನೋ ಫೇತ್, ಲಿಟಲ್ ಫೇತ್ ಆ್ಯಂಡ್ ಗ್ರೇಟ್ ಫೇತ್. ಸೊ ಇನ್ನು ಕೆಲವು ಕ್ರೈಸ್ತರಿಗೆ ಗ್ರೇಟ್ ಫೇತ್ ಇದೆ, ಅವರು ಆ ನಂಬಿಕೆಯಲ್ಲಿ ಆಪ್ರೇಟ್ ಮಾಡ್ತಾರೆ. ಬಿಡಿ ಪಾಸ್ಟರ್, ನೋಡ್ಕೊಳ್ತೀನಿ, ದೇವ್ರ ಕಾರ್ಯ ನಡೆಸ್ತಾರೆ. ಪ್ರೇಯರ್ ಮಾಡಿ ಪಾಸ್ಟರ್, ಇದು ಝೀರೋ ಫೇತ್. ನಾನೇ ಪ್ರೇಯರ್ ಮಾಡ್ಕೊಳ್ತೀನಿ, ಬಿಡಿ ಪಾಸ್ಟರ್, ದೊಡ್ಡ ಫೇತ್. ಪಾಸ್ಟರ್, ನೀವು ಬಂದು ಕಾಲಿಡಬೇಕು. ನಿಮ್ಮ ಕಾಲು ಏನಾಯಿತು? ಪಾಸ್ಟರ್, ನೀವು ಬಂದು ಕಾಲಿಟ್ರೆ ನನ್ನ ಕಾಲಲ್ಲಿ ಏನು ಚಕ್ರ ಇದೆಯಾ? ನನ್ನೊಳಗಡೆ ನಂಬಿಕೆ ಇದೆ, ನಿನ್ನೊಳಗಡೆ ನಂಬಿಕೆ ಇದೆ. ನನಗೂ ಅದೇ ದೇವರೇ, ನಿನಗೂ ಅದೇ ದೇವರೇ. ನನಗೂ ಅವರೇ ತಂದೆ, ನಿನಗೂ ಅದೇ ತಂದೆ. ಸೊ ನಾನು ಸ್ಪೆಷಲಾಗಿ ಬಂದು ಇಲ್ಲ, ನಿಮ್ಮ ಕೈ ಇಟ್ಟರೆ ಅಂತ ಕೆಲವ್ರು ಹಂಗೆಲ್ಲ ಹೇಳ್ತಾರೆ. ನೋಡಿ, ಕೆಲವ್ರು ಏನು ಹೇಳ್ತಾ ಗೊತ್ತಾ? ಪಾಸ್ಟರ್, ನೀವು ಕೊಟ್ಟಿದ್ದ ಪ್ರಸಂಗದಲ್ಲಿ ನಾನೇ ಹೋಗಿ ಹಾಸ್ಪಿಟ್ಲಲ್ಲಿ ಯೇಸುವಿನ ನಾಮದಲ್ಲಿ ಕೈ ಇಟ್ಟೆ, ಚೆನ್ನಾಗಿ ಆಗ್ಬಿಟ್ಟ. ವಾವ್, ಗ್ರೇಟ್ ಫೇತ್. ಕೆಲವರು ಪಾಸ್ಟರ್ ನೀವೇ ಬರಬೇಕು. ನೋಡಿ, ಫೇತಲ್ಲಿ ಡಿಫ್ರೆನ್ಸ್ ಇದೆ. ಸೊ ಝೀರೋ ಫೇತ್, ಲಿಟಲ್ ಫೇತ್, ಗ್ರೇಟ್ ಫೇತ್. ನೆಕ್ಸ್ಟ್ ಫೋರ್ತ್, 2 ಥೆಸಲೋನಿಯನ್ಸ್ ಚಾಪ್ಟರ್ 1:3. 2 ಥೆಸಲೋನಿಕೆ ಬರೆದ ಪುಸ್ತಕ 1:3. ನಿಮ್ಮ ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತಾ ಬರುತ್ತೆ. ಇದಕ್ಕೆ ಲಿಮಿಟ್ ಎಲ್ಲ ಹೋಗ್ತಾ ಇರ್ತೈತೆ. ದಿಸ್ ಇಸ್ ಇಂಗ್ಲೀಷಲ್ಲಿ ಹೇಳುತ್ತೆ, ಬಿಕಾಸ್ ಯುವರ್ ಫೇತ್ ಗ್ರೋಸ್ ಎಕ್ಸೀಡಿಂಗ್ಲಿ, ದಿಸ್ ಹ್ಯಾಸ್ ನೋ ಲಿಮಿಟ್. ಈ ಫೇತು ಎಲ್ಲರಿಗೂ ಹೋಗ್ಬೋದು. ಅಂದರೆ ಕುರುಡರನ್ನು ಗುಣಪಡಿಸೋಷ್ಟು, ಕುಂಟ್ರನ್ನ ನಡೆಸೋಷ್ಟು ಈ ಫೇತು. ಇನ್ನೂ ಎಕ್ಸ್ಟೆಂಡ್ಗೆ ಹೋದರೆ ಸತ್ತವ್ರನ್ನೂ ಎಬ್ಸೋಷ್ಟು ಫೇತ್ ಅದು. ಇಟ್ ಡಿಪೆಂಡ್ಸ್ ಆನ್ ಎ ಪರ್ಸನ್. ಅವ್ರು ಎಷ್ಟು ನಂಬಿಕೆ ಬೆಳೆಸ್ಕೊಳ್ತಾರೋ. ಇವತ್ತು ಹೀಲಿಂಗ್ ಮಿನಿಸ್ಟ್ರಿ, ಇವತ್ತು ಹಿಂಗೆ ಮಾಡಬೇಕು, ಇವತ್ತು ಇದು ನಡಿಬೇಕು, ಇವತ್ತು ಮನೆ ಬರಬೇಕು, ಇವತ್ತು ನಾನು ಮಾತಾಡ್ತಾ ಇರೋದು ಒಂದು ನಂಬಿಕೆ. ಇವತ್ತು ಈ ಪ್ರಸಂಗ, ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಿದವರೆಲ್ಲ ಸಾಲದಿಂದ ಆಚೆ ಬರ್ತಾರೆ. ಯೇಸುವಿನ ನಾಮದಲ್ಲಿ ಲಕ್ಷ ಬಿತ್ತುವಂತೆ ದೇವರು ಆಶೀರ್ವದಿಸ್ತಾರೆ. ಎಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ ಅನ್ನೋ ನಂಬಿಕೆ ನನ್ನೊಳಗಡೆ ಇದೆ. ಒಬ್ಬೊಬ್ರಿಗೂ ನನ್ನ ಫೇತು. ಒಬ್ರಿಗೆ ಹೆಣ ಎಬ್ಬರಿಸೋ ಫೇತು, ನನಗೆ ಹಣ ಎಬ್ಬರಿಸೋ ಫೇತು. ಹೆಂಗೂ ಲಾಸ್ಟಿಗೆ ಅದೇ ತಾನೇ ಹೇಳೋದು, ಹಣ ಅಂದರೆ ಹೆಣನೂ ಬಾಯ್ಬಿಡುತ್ತೆ ಅಂತ. ಕೆಲವರು ಫೇತ್, ಪಾಸ್ಟರ್ ಇವತ್ತು ನಾನು ಸತ್ತವ್ರನ್ನ ಎಬ್ಬಿಸ್ತೀನಿ, ನಾನು ಸತ್ತೋಗಿರೋ ಫೈನಾನ್ಸನ್ನ ಎಬ್ಬಿಸ್ತೀನಿ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಇವತ್ತು ನಡ್ಕೊಂಬರ್ತಾ ಇದೆಯಾ, ನಾಳೆ ಗಾಡಿ ತೊಗೊಳ್ತೀಯ, ನಾಳೆ ಕಾರ್ ತೊಗೊಳ್ತೀಯ, ನಾಳೆ ಸೈಟ್ ತೊಗೊಳ್ತೀಯ, ನಾಳೆ ಮನೆ ಕಟ್ಟಿಸ್ತೀಯ. ಎಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ. ಆ ಥರ ನಂಬಿಕೆನ ಹುಟ್ಟಿಸೋದು, ಬೆಳೆಸೋದಕ್ಕೆ ದೇವ್ರು ನನ್ನನ್ನು ಇಟ್ಟಿದ್ದಾರೆ. ಯಾಕಂತ ನಾನು ಝೀರೋ ಫೇತಿಂದ ಸ್ಟಾರ್ಟ್ ಮಾಡಿದ್ದು, ದೇವರು ಇಲ್ಲಿವರೆಗೂ ತಂದಿದ್ದಾರೆ. ಇಲ್ಲಿವರೆಗೂ ನಾನು ಫೇತ್ ಆಪ್ರೇಟ್ ಮಾಡಿದೆ. ಈ ವರ್ಷ ಇನ್ನೂ ದೊಡ್ಡ ಕಾರ್ಯಕ್ಕೆ ನಾನು ಹೋಗ್ತೀನಿ. ಚರ್ಚ್ ಚೇಂಜ್ ಮಾಡ್ತೀವಿ, ದೊಡ್ಡ ಚರ್ಚ್ಗೆ ಹೋಗ್ತೀವಿ. ನಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಬರುವಂಥ ದಿನಗಳಲ್ಲಿ ಸ್ಟ್ರಕ್ಚರ್ ಆಗ್ತೀವಿ, ಇಂಟರ್ನ್ಯಾಷನಲ್ ಸ್ಟ್ರಕ್ಚರ್ ಆಗಿ ಆಗ್ತೀವಿ. ನೆಕ್ಸ್ಟ್ ಚರ್ಚ್ ವಿಲ್ ಬಿ ಇಂಟರ್ನ್ಯಾಷನಲ್ ಲೆವೆಲ್. ಪುಲ್ಪಿಟ್ ಎಲ್ಲ ಬಂದ್ಬಿಟ್ಟು 1 crore ಇರುತ್ತೆ. 4 vans
4 ವ್ಯಾನ್ ಬೈ ಮಾಡ್ತೀವಿ, ಜನರನ್ನ ಪಿಕಪ್ ಮಾಡೋಕ್ಕೆ, ಡ್ರಾಪ್ ಮಾಡೋದಕ್ಕೆ ಯಾವ್ಯಾವ ಮೂಲೆಗಳಿಂದ ಜನಗಳು ಬರ್ತಾರೆ. ಆಮೇಲೆ ದೊಡ್ಡ LED ಸ್ಕ್ರೀನ್ ಇರುತ್ತೆ. ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಚರ್ಚ್ ದೊಡ್ಡ LED ಸ್ಕ್ರೀನ್. ನಾವಿಲ್ಲಿ ಮಾತಾಡ್ತಾ ಇರೋದು ಮೇಲಿಂದ ನೋಡ್ಬೇಕು, ಹಂಗೆ ಅಷ್ಟು ದೊಡ್ಡ ಸ್ಕ್ರೀನ್, LED ಸ್ಕ್ರೀನು. ನೆಕ್ಸ್ಟ್ ಒಂದು ದೊಡ್ಡ ಕ್ಯಾಂಪಸ್ ತೊಗೊಳ್ತೀವಿ. ಆ ಕ್ಯಾಂಪಸಲ್ಲಿ ಬೈಬಲ್ ಕಾಲೇಜ್ ಕಟ್ತೀವಿ, ಸೆಮಿನಾರ್ ಮಾಡ್ತೀವಿ. ಎಲ್ಲನೂ ದೊಡ್ಡ ಕ್ಯಾಂಪಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅವರ್ ವಿಷನ್. ಸೊ ಈ ನಂಬಿಕೆನ ನಾನು ಬೆಳೆಸ್ಕೊಳ್ತಾ ಇದ್ದೀನಿ. ಇದು ಹಿಂಗೆ ಆಗುತ್ತೆ ನೋಡಿ. ಈ ನಂಬಿಕೆ ನಾನು ಹೇಗೆ ಬೆಳೆಸ್ಕೊಳ್ತಾ ಇದ್ದೀನೋ ಅದೇ ನಂಬಿಕೆ ನೀವೇ ಬೆಳೆಸ್ಕೊಬೋದು. ಫಸ್ಟರ್ ಅದೇನೋ ಹೇಳಿದ್ರಲ್ಲ ವ್ಯಾನು, ಅದು ನಾನೇ ಒಂದು ಕೊಡಿಸ್ತೀನಿ ಬಿಡಿ ಅನ್ನೋಷ್ಟು ನಂಬಿಕೆ ನಿಮ್ಗೆ ಬರ್ಬೋದು. LED TV ನಾನು ತೊಗೊಡ್ತೀನಿ ಅನ್ನೋ ನಂಬಿಕೆ ನಿಮ್ಗೆ ಬರ್ಬೋದು. ಇವತ್ತು ಒಂದು ವೇಳೆ ಕಷ್ಟದಲ್ಲಿರ್ಬೋದು. ನೋಡಿ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್ ಆಫ್ಟರ್ ದಿಸ್ ಮೆಸೇಜ್. ಈ ಪ್ರಸಂಗದ ನಂತರ ನಿನಗೆ ಸೂಪರ್ ನ್ಯಾಚುರಲ್ ಮಿರಾಕಲ್ ನಡೆಯುತ್ತೆ ಯೇಸುವಿನ ನಾಮದಲ್ಲಿ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಆದರೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ಕೊಟ್ಟಂಥ ಹೋಮ್ವರ್ಕ್ ಮಾಡಿ, ಒಂದು ಟಾರ್ಗೆಟ್ ಇಟ್ಬಿಟ್ಟು, ದೇವರೇ ನಾನು ಇದನ್ನು ಮಾಡೋದಕ್ಕೆ ಈ 1 ಲಕ್ಷ ಎತ್ಕೊಂಡೋಗಿ ಫಿಲಿಪ್ ಪಾಸ್ಟರ್ ಹತ್ರ ಕೊಡೋದಕ್ಕೆ ನನಗೆ ಸಹಾಯ ಮಾಡಪ್ಪ. ಇದನ್ನು ನಾನು ಹೇಗಾದರೂ ಮಾಡ್ತೀನಿ. ನೋಡಿ, ದೇವರು ಹಾಗೆ ನೋಡ್ತಾ ಇರ್ತಾರೆ ಏನೇನೆಲ್ಲ ನಾವು ಮಾಡ್ತೀವಿ ಅಂತ. ಪೇತ್ರ ನೀರಿಂದ ಆಚೆ ಬರ್ಬೇಕಾದ್ರೆ ಬೇಡ ನಾನೇ ಬರ್ತೀನಿ ಇರು ಅಂದ್ರ ಚೆಕ್ ಮಾಡ್ತಾರೆ. ಅವನು ಎಲ್ಲರಿಗೂ ಬರ್ತಾನೆ ನೋಡೋಣ ಅಂತ. ಅದು ನೋಡಿ, ಎಲ್ಲೇ ನಿಂತಿರ್ತಾರೆ, ಅವ್ನು ಬರ್ತಾ ಇರ್ತಾನೆ, ಸೆಟ್ರನ್ ಮುಳುಗ್ತಾನೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಡ್ತಾರೆ. ಯಾಕಪ್ಪ ಇಷ್ಟು ರಿಸ್ಕ್ ತೊಗೊಳ್ತೇನೆ, ನಾನೇ ಬರ್ತೀನಿ ಇರು, ಅಲ್ಲೇ ಇರು. ಬರಲಿಲ್ಲ. 5 ರೊಟ್ಟಿ 2 ಮೀನು ಅದ್ಭುತ ಮಾಡ್ಬೇಕಾಯ್ತು. ಏನು ಮಾಡಿದ್ರು? ಜೂಮ್ ಜಾಮ್ ಡುಶುಮ್ ತಂಡ. ಏನಿದೆ ಕೇಳಿದ್ರು, ಏನಿದೆ ಕೈಯಲ್ಲಿ? 5 ರೊಟ್ಟಿ 2 ಮೀನು. ಒಬ್ಬ ಹುಡುಗ ತಗೊಂಬ. ಯಾಕೆ ಅದಿಲ್ಲದೆ ಯಾಕೆ ಅದ್ಭುತ ಮಾಡಿಲ್ಲ? ಅದಿಲ್ಲದೆ ಮಾಡ್ಬೋದಾಯ್ತಾನೆ, ಯಾಕೆ ಮಾಡಿಲ್ಲ? ಗಿವ್, ಇಟ್ ವಿಲ್ ಬಿ ಗಿವನ್ ಟು ಯು. ಅಲ್ಲಿ ಎಲಿಯ ಹೋಗ್ತಾನೆ, ಏನಪ್ಪ ಇದೆ? ಆಯಮ್ಮ ಹೇಳ್ತಾಳೆ, ಇವತ್ತು ತಿಂದು ಸಾಯೋಷ್ಟು ಇಷ್ಟು ರೊಟ್ಟಿ, ಇಷ್ಟು ಹಸಿಟ್ಟು ಇಟ್ಟಿದ್ದೀನಿ, ಇವತ್ತು ತಿಂದ್ಬಿಟ್ಟು ನಾ ಸಾಯ್ಬೇಕು. ಎಲಿಯ ಹೇಳ್ತಾನೆ, ತಗೊಂಬ ಕೊಡು. ಅವಳು ಕೊಡ್ತಾಳೆ ನಂಬಿಕೆಯಿಂದ. ಸಾಯ್ಬೇಕು ಅಂತ ಹೆಂಗೂ ತೀರ್ಮಾನ ಆಯಿತು, ನೀನು ಕೊಟ್ಟೆ ಸಾಯ್ತೀನಿ ಹೋಗು. ಹಂಗೆ ಸಾಯೋದಂತೆ ಗ್ಯಾರಂಟಿ. ಸಾಯ್ಬೇಕಾದ್ರೂ ಅಟ್ಲೀಸ್ಟ್ ನಿನಗಾದ್ರೂ ಕೊಟ್ಬಿಟ್ಟು ಸಾಯ್ತೀನಿ ಅಂತ ಅವಳು ಕೊಟ್ಲು. ನೋಡಿ, ಅವಳ ಲೆವೆಲ್ ಚೇಂಜ್ ಆಯಿತು. ಸೊ ಇಂಥ ನಂಬಿಕೆಯನ್ನು ಬರ್ಸ್ಕೊಳ್ಳೋದಕ್ಕೇ ನಾವು ಒಂದು ಟಾರ್ಗೆಟ್ ಇಟ್ಟಿರಬೇಕು. ನಾನು ಇದನ್ನು ಮಾಡಬೇಕು. ಸುಮ್ಮನೆ ನೋಡಿ, ಏನೋ ನಾನು ಅದೇ ಹೇಳಿದೆ, ಎಲ್ಲದಕ್ಕೂ ನನ್ನ ಪ್ರಿನ್ಸಿಪಲ್ ಸುಮ್ಮನೆ ನಾನು ಪ್ರೇಯರ್ ಮಾಡ್ತಾಯಿದ್ದೀನಿ ಅಂದರೆ ಆಗಲ್ಲ. ಡೂ ಸಮಥಿಂಗ್. ಯಾರಾದರೂ ಒಂದು ತೀರ್ಮಾನ ಮಾಡಿ ಅದಕ್ಕಾಗಿ ಕೆಲಸ ಮಾಡ್ತೀನಿ. ದೇವರೇ ನೀನು ನೋಡ್ಕೊಳಪ್ಪ, ನಾನು ಕಷ್ಟಪಟ್ಟು ಏನಾದರೂ ಮಾಡ್ತೀನಿ, ಇದಕ್ಕೆ ನೀನು ದೇವ್ರು ನೋಡ್ತಾ ಇರ್ತಾರೆ. ಸರಿ, ಓಕೆ, ಹೆಂಗೆ ಮಾಡ್ತಾನೆ ನೋಡೋಣ ಇವನು. ಅದಕ್ಕೆ ಕೆಲಸ ಮಾಡ್ತಾನೆ, ಅದಕ್ಕೆ ನಿದ್ದೆ ಕೆಡ್ತಾನೆ, ತಿರ್ಗಾ ಎದ್ದೊಳ್ತಾನೆ, ಟಯರ್ಡ್ ಆಗುತ್ತೆ, ಆದರೂ ಮತ್ತೆ ಎದ್ದೊಳ್ತಾನೆ. ಬಾಡಿ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ ನೀನು ಇಷ್ಟು ಪ್ರಯಾಸ ಪಟ್ಟಲ್ಲ, ಈ 1 ಲಕ್ಷ ನೀನು ಕೊಟ್ಟೈತಾನೆ, ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಸೊ 4 ಟೈಪ್ಸ್ ಆಫ್ ಫೇತ್ ಇದೆ. 1, 2, 3, 4. ಯಾವ ಫೇತಲ್ಲಿ ನೀವಿದ್ದೀರಾ ನೀವೇ ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಹೇಳ್ಬಿಟ್ಟೆ, ನಿಮ್ಮ ಫೇತ್ ಎಷ್ಟರಲ್ಲಿದೆ ನೀವೇ ಚೆಕ್ ಮಾಡ್ಕೊಳ್ಳಿ. ಇವತ್ತು ಕಡಿಮೆ ಇದ್ದರೆ ಡೋಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಡೋಸ್ ಹಾಕ್ಕೊಳ್ಳಿ. ಏನೋ ಸರಿ ಹೋಗ್ತಾ ಇಲ್ಲ ಪರ್ಸ, ಆ್ಯಡಪ್ ಮಾಡಿ ಇನ್ನೊಂದು ಸ್ವಲ್ಪ ಡೋಸ್ ಜಾಸ್ತಿ ಕೊಡಿ. ಒಟ್ಟಿನಲ್ಲಿ ಫೇತ್ ಬೆಳೆಸ್ಕೊಬೇಕು. ಅದೇ ಕ್ರಿಶ್ಚಿಯಾನಿಟಿ. ನೋಡಿ, ಇವಾಗ ಫೇತ್ ಬಗ್ಗೆ ಇನ್ನೊಂದು ಟಾಪಿಕ್ ಇದೆ ಫುಲ್ಲು. ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಹಬಕ್ಕುಕ್ 2:4, ರೋಮಾಪುರದವ್ರಿಗೆ ಬರೆದ ಪುಸ್ತಕ 1:17, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 3:11, ಇಬ್ರಿಯರಿಗೆ ಬರೆದ ಪುಸ್ತಕ 10:38. ಎಲ್ಲನೂ ನಂಬಿಕೆ. ದ ಜಸ್ಟ್ ಶಾಲ್ ಲಿವ್ ನಾಟ್ ಬೈ ಗಾಡ್ಸ್ ಫೇತ್, by his faith. Next, the just shall live by faith, Romans 1:17. Next, Galatians 3:11, the just shall live by faith. Next, Hebrews 10:38, now the just shall live by faith. Whole Bible ನಿನ್ನ ನಂಬಿಕೆ ಹೆಂಗೋ ಹಂಗೆ ಅಷ್ಟೇ, ನಿನ್ನ ಜೀವನ ಹೆಂಗೆ ನಿನ್ನ ನಂಬಿಕೆ ಹೆಂಗೆ, ನಿಮ್ಮ ನಂಬಿಕೆ ಹೆಂಗೋ ನಿಮ್ಮ ಜೀವನ ಹಂಗೆ ಅಷ್ಟೇ. ಫಿನಿಶ್ಡ್. ಚೆನ್ನಾಗಿರ್ಬೇಕಾ? ನಂಬಿಕೆಯನ್ನು ಬೆಳೆಸ್ಕೊಳ್ಳಿ. ಸಾಕು ಪಾಸ್ಟರ್, ತೃಪ್ತಿಯಾಗಿದ್ದೀವಿ, ಒಂದು ಕೆಲಸ ಇದೆ, ತಿಂಗಳಿಗೆ ಇಷ್ಟು ಬರ್ತಾ ಇದೆ, ನಾನು ಇಷ್ಟೆಲ್ಲ ತೃಪ್ತಿ, ಓಕೆ, ನೋ ಪ್ರಾಬ್ಲಮ್. ಇನ್ನೂ ದೊಡ್ಡದಾಗಿ ಮಾಡಬೇಕು, ದೊಡ್ಡ ಕಾರ್ಯ ಮಾಡಬೇಕಾ? ಸ್ಟ್ರೆಚ್ ಮಾಡಿ, ಕಮಾನ್, ಮೂವ್.
ದೇವ್ರು ನಿಮ್ಮನ್ನು ಬ್ಯಾಕಪ್ ಮಾಡ್ತಾರೆ. ಸೊ ನಮಗೆ ನಂಬಿಕೆ ಬರ್ಸ್ಕೊಳ್ಳೋದಕ್ಕೆ ನಾವು ಆ್ಯಕ್ಷನ್ ಏನು ತೊಗೊಂಡಿಲ್ಲ, ಪ್ರೇಯರ್ ಮಾತ್ರ ಮಾಡ್ತಾ ಇದ್ದೀನಿ ಅಂದರೆ ನಥಿಂಗ್ ಈಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು. ನಂಬಿಕೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ನಾನು ಕೊಟ್ಟಿರೋ ಹೋಮ್ವರ್ಕ್ ಮಾಡೋಂಗಿದ್ರೆ ನೀವು ಮನಪೂರ್ವಕವಾಗಿ ಮಾಡ್ಬೋದು, ಇಲ್ಲ ಅಂದ್ರೂ ನೋ ಪ್ರಾಬ್ಲಮ್. ಪ್ರೇಯರ್ ಮಾಡ್ತಾಯಿರಿ, ಆಮೇಲೆ ನೋಡ್ಕೊಳ್ಳೋಣ. ಓಕೆ. ಸೊ ಯಾವುದು ಕಡ್ಡಾಯ, ಖಂಡಿತವಾಗಿಯೂ ಫೋರ್ಸ್ಫುಲ್ಲಾಗಿ ಯಾವುದೂ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ ವಿಲ್ಲಿಂಗ್ಫುಲ್ಲಾಗಿ, ಜಾಯ್ಫುಲ್ಲಾಗಿ ನೀವೇ ತೀರ್ಮಾನ ಮಾಡಿ, ಹೌದು ಫಿಲಿಪ್ ಹೇಳಿದ್ದು ಕರೆಕ್ಟು, ನಾನು ಯಾಕೆ ಟ್ರೈ ಮಾಡಬಾರ್ದು ಅನ್ನೋ ಮನಸ್ಸಿದ್ರೆ ನೀವು ಮಾಡ್ಬೋದು. ಆಮೇಲೆ ಪವಿತ್ರಾತ್ಮ ನಿಮ್ಮೊಂದಿಗೆ ಮಾತಾಡಿದ್ರೆ ಆ ಕಾರ್ಯ ನೀವು ಮಾಡ್ಬೋದು. ಪ್ರೈಸ್ ಅಲಾಟ್. ನಾನು ಹೇಳ್ತೀನಿ ನೋಡಿ, ಇದಕ್ಕೆಲ್ಲ ನೀವು ಫೇತ್ ನೋಡಿ, ಯಾವಾಗಲೂ ಫೇತ್ ಬಂದ್ಬಿಟ್ಟು ವಿತೌಟ್ ಆ್ಯಕ್ಷನ್ ಇಟ್ ಈಸ್ ಡೆಡ್ ಫೇತ್. ಕ್ರಿಯೆಗಳಿಲ್ಲದೆ ನಂಬಿಕೆ ಸತ್ತದ್ದು, ಸತ್ಯವೇದ ಹೇಳುತ್ತೆ. ಸೊ ನಾನು ಯಾವ ಕ್ರಿಯೆನೂ ಇಲ್ಲ, ನಾನು ಪ್ರೇಯರ್ ಮಾತ್ರ ಮಾಡ್ತಾಯಿದ್ದೀನಿ ಅಂದರೆ ಅದು ಸತ್ತದ್ದು. ನಿಮ್ಮ ನಂಬಿಕೆಯನ್ನು ಬೆಳೆಸ್ಕೋಬೇಕು, ಉಜ್ಜೀವನ ಪಡಿಸಿ, ಎಬ್ಬರಿಸಿ, ದೇವ್ರ ದೊಡ್ಡ ಕಾರ್ಯ ಮಾಡ್ತಾರೆ. ಬೈಬಲ್ ಈಸ್ ಫುಲ್ ಆಫ್ ಪರ್ಸನ್ principle. If you accept person, you can go to heaven. If you want to success, you have to follow the principles. That's all. ಸೊ ಇದನ್ನೆಲ್ಲ ಹೇಳ್ಕೊಡೋದಕ್ಕೇ ಬುಕ್ಕು, ಮ್ಯಾನ್ಯುವಲ್ ನೋಡಿ. ಎಲ್ಲದಕ್ಕೂ ಒಂದೊಂದು ಮ್ಯಾನ್ಯುವಲ್ ಇದೆ ಅಲ್ವಾ. ಇವಾಗ ನೋಡಿ, ಯಾವುದಾದ್ರೂ ಒಂದು ಟಿ ವಿ ತೊಗೊಂಡ್ರೆ ಅದಕ್ಕೊಂದು ಮ್ಯಾನ್ಯುವಲ್ ಕೊಡ್ತಾರೆ, ಒಂದು ಫೋನ್ ತೊಗೊಂಡ್ರೆ ಫಸ್ಟ್ ಒಂದು ಮ್ಯಾನ್ಯುವಲ್ ಕೊಡ್ತಾರೆ. ಅದರಲ್ಲಿ ಏನು ಪ್ರಾಬ್ಲಮ್ ಇದೆ ಅದನ್ನು ಚೆಕ್ ಮಾಡಿದ್ರೆ ಅದ್ರಿಗೆ ಗೊತ್ತಾಗುತ್ತೆ. ಈಗ ಬಂದ್ಬಿಟ್ಟು ಫೋನ್ ಕಂಪನಿ ಅವನಿಗೆ ಫ್ರಿಜ್ ಪ್ರಾಬ್ಲಮ್ ಗೊತ್ತಿರಲ್ಲ. ಫ್ರಿಜ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಫೋನ್ ಪ್ರಾಬ್ಲಮ್ ಏನು ಅಂತ ಗೊತ್ತಾಗಲ್ಲ. ಆ ಕಂಪನಿ ಮ್ಯಾನ್ಯುವಲ್ ಬೇರೆ. ಸೊ ಅವರು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೇ ಏನು ಕೊಟ್ಟುಬಿಡ್ತಾರೆ, ಮ್ಯಾನ್ಯುವಲ್ ಕೊಟ್ಟುಬಿಡ್ತಾರೆ. ಸೊ ಇದಕ್ಕೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲಿಗೆ ಹೋಗ್ಬೇಕು, ಮ್ಯಾನ್ಯುವಲ್ಗೆ ಹೋಗ್ಬೇಕು. ಸೊ ನಿಮ್ಮನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ ತಕ್ಷಣ ನಿಮಗೂ ಒಂದು ಮ್ಯಾನ್ಯುವಲ್ ದೇವ್ರು ಕೊಟ್ಬಿಟ್ರು, ಬೈಬಲ್. ಸೊ ನಿಮಗೇನಾದರೂ ಪ್ರಾಬ್ಲಮ್ಮಾ, ಮ್ಯಾನ್ಯುವಲ್ ಚೆಕ್ ಮಾಡಿ. ಆಮೇಲೆ ಚೆಕ್ ಮಾಡಿ, ನಾನು ಹೇಳಿದ್ದೆಲ್ಲ ಚೆಕ್ ಮಾಡಿ, ನೀವು ಅದನ್ನು ಸರಿಗೆ ಆಪ್ರೇಟ್ ಮಾಡಿ ನೋಡಿ, ಕರೆಕ್ಟಿಗೆ ಬಂದುಬಿಡ್ತೈತೆ. ದಾನಿಯೇಲನ ಬರೆದ ಪುಸ್ತಕ 11:32. ಓಕೆ. ಬಟ್ ದ ಪೀಪಲ್ ಹೂ ನೋ ದೇರ್ ಗಾಡ್, ನೋಯಿಂಗ್ ಗಾಡ್. ಎಲ್ಲರೂ ಹೇಳಿ. ಕೆಲವ್ರಿಗೆ ಜೀಸಸ್ ಗೊತ್ತು, ಆದರೆ ಜೀಸಸ್ ಯಾರು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಜೀಸಸ್ ಗೊತ್ತು, ಚರ್ಚಿಗೆ ಬರದೇ ಇರೋರಿಗೂ ಜೀಸಸ್ ಗೊತ್ತು, ಆದರೆ ಜೀಸಸ್ ಯಾರು ಅಂತ ಒಳಗಡೆ ಇರೋರಿಗೆ ಗೊತ್ತು. ಸೊ ನೋಯಿಂಗ್ ಗಾಡ್ ಮೀನ್ಸ್ ಏನೋ ನನಗೂ ದೇವ್ರು ಗೊತ್ತು, ನಾನೇ ರಕ್ಷಣೆ ಹೊಂದಿದ್ದೀನಲ್ಲ. ನೋಯಿಂಗ್ ಗಾಡ್ ಮೀನ್ಸ್ ಯು ಶುಡ್ ನೋ ದ ಪ್ರಿನ್ಸಿಪಲ್ಸ್ ಆಲ್ಸೋ. ಉದಾಹರಣೆ, ಈಗ ಎಲ್ಲರಿಗೂ ನನಗೆ ಗೊತ್ತು, ನಾನು ಯಾರು, ಫಿಲಿಪ್ ಬಾಬು. ನಾನು ಯಾರು, ಪಾಸ್ಟರ್. ಆದರೆ ಎಲ್ಲರಿಗೂ ಫಿಲಿಪ್ ಬಾಬು ಪಾಸ್ಟರ್ ಗೊತ್ತು, ಆದರೆ ನನ್ನ ಜೊತೆ ಇರೋರಿಗೆ ಮಾತ್ರ ನಾನು ಯಾರು ಅಂತ ಗೊತ್ತು. ಏನು ಊಟ ಮಾಡ್ತೀನಿ, ಎಷ್ಟು ಗಂಟೆಗೆ ಎದ್ದೇಳ್ತೀನಿ, ನನಗೇನು ತಿನ್ನೋಕ್ಕೆ ಇಷ್ಟ, ನಾನು ಎಲ್ಲಿ ಹೋಗ್ತೀನಿ, ಕೆಲವ್ರಿಗೆ ಮಾತ್ರ, ನನ್ನ ಜೊತೆ ಇರೋರಿಗೆ ಮಾತ್ರನೇ ಅದು ಗೊತ್ತು. ಆದರೆ ಟೋಟಲಾಗಿ ಎಲ್ಲರಿಗೂ ಫಿಲಿಪ್ ಪಾಸ್ಟರ್ ಗೊತ್ತು, ಆದರೆ ಫಿಲಿಪ್ ಪಾಸ್ಟರ್ ಯಾರು ಅಂತ ಜೊತೆಲಿರೋರು ಗೊತ್ತು. ಅದೇ ರೀತಿಯೇ ಎಲ್ಲರಿಗೂ ದೇವ್ರಿಗೆ ಗೊತ್ತು, ಆದರೆ ದೇವರನ್ನು ಸರಿಯಾಗಿ ಬೈಬಲಲ್ಲಿ ಓದಿರೋರು ಮಾತ್ರನೇ ದೇವ್ರು ಯಾರು, ಎಂಥವರು, ಗುಣ ಏನು ಅಂತ ಗೊತ್ತಾಗೋದು. ಸೊ ಇವತ್ತು ದೇವ್ರ ಗುಣಾತಿಶಯ ಬಗ್ಗೆ, ದೇವ್ರ ಪ್ರಿನ್ಸಿಪಲ್ಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೀನಿ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಈ ಪ್ರಸಂಗ ನಿನ್ನ ಜೀವಿತಗಳನ್ನು ಚೇಂಜ್ ಮಾಡುತ್ತೆ. ಇವತ್ತಿಂದ ನಿನ್ನ ನಂಬಿಕೆನ ಬೆಳೆಸ್ಕೊಳ್ಳಿ. ನೋಡಿ, ಫಸ್ಟ್ ವಾಕ್ಯ ನಾನು ಒಂದು ಹೇಳಿದೆ ಅಲ್ಲ, ವೈಲೆಂಟ್ ಫೋರ್ಸ್. ವೈಲೆಂಟ್ ಅಂದರೆ ಬಲವಂತವಾಗಿ, ಅದಕ್ಕೇ ನಂಬಿಕೆ ಬಲವಂತ. ಎಲ್ಲರೂ ಹೇಳಿ, ಬಲವಂತ. ನಮ್ಮ ರೈಟ್ಸ್, ಅದು ನಮ್ಮ ಆಶೀರ್ವಾದ, ನಮ್ಮ ಹಕ್ಕು. ಯೇಸುವಿನ ನಾಮದಲ್ಲಿ ಆಕಾಶ ಭೂಮಿ ದೇವ್ರದು. ಸೊ ನನ್ನ ಆಶೀರ್ವಾದ ನನ್ನ ಹತ್ರ ಬರಬೇಕು ಯೇಸುವಿನ ನಾಮದಲ್ಲಿ. ಪ್ರೈಸ್ ಲಾರ್ಡ್. ಅದಕ್ಕೇ ಡಿಕ್ಲರೇಷನ್ ಮಾಡಬೇಕು, ಕಮ್ಯಾಂಡ್ ಮಾಡಬೇಕು. ಇವತ್ತು ನೋಡಿ ಪ್ರೇಯರ್ ರಿಕ್ವೆಸ್ಟ್ ಒಂದು 12 ಪಾಯಿಂಟ್ ಬೆಳಿಗ್ಗೆ ಸರ್ವಿಸಲ್ಲಿ ಕೊಟ್ಟಿದ್ದೀನಿ. 12 ಪಾಯಿಂಟ್ಸ್ ಚರ್ಚ್ ಪ್ರಾಫೆಸಿ ಏನಂತೆಲ್ಲ ಕೊಟ್ಟಿದ್ದೀನಿ. ಡೈಲಿ ಡಿಕ್ಲೇರ್ ಮಾಡಿ, ಮಾತಾಡಿ ಅಂತ ನಾನು ಯಾಕೆ ಹೇಳಿದ್ದೀನಿ ಅಂದರೆ, ಮಾತಾಡ್ತಾ ಸಿಚುವೇಶನ್, ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಇರ್ತೈತೆ. ಹೇಮೇನ್ ನೋಡಿ, ನಮಗೆ ನಾವು ಆಶೀರ್ವಾದವಾಗಿ ಇರಬಾರ್ದು. ಈಗ ಒಬ್ಬ ದೇವ್ರ ಮನುಷ್ಯನ ನನ್ನನ್ನು ಯಾರು ಯೂಸ್ ಮಾಡೋದು? ಇಲ್ಲಿ ನಾನು ಮಾತಾಡಬೇಕು ಅಂದರೆ ನನ್ನನ್ನು ಯಾರು ಯೂಸ್ ಮಾಡೋದು? ಗಾಡ್ ಅಲ್ವಾ? ದೇವ್ರು ನನ್ನನ್ನು ಯೂಸ್ ಮಾಡ್ತಾರೆ. ನನ್ನ ಬಾಯಲ್ಲಿ ಏನೇನು ಬರಬೇಕು ದೇವರೇ ನನಗೆ ಹಾಕ್ತಾರೆ. ಇಲ್ಲಿ ಏನು ಮಾತಾಡಬೇಕು ದೇವರೇ ಕೊಡ್ತಾರೆ. ಸೊ ನನ್ನನ್ನು ಟೋಟ್ಲಾಗಿ ಯೂಸ್ ಮಾಡೋದು ಯಾರು? ದೇವರು. ಸೊ ಅದೇ ರೀತಿಯೇ ಹೊರಗಡೆ ಇರೋರು ದೇ ಆರ್ ಯೂಸ್ಡ್ ಬೈ ಸೇಟನ್. ದೊಡ್ಡ ಮ್ಯಾನೇಜರ್ಗಳು, ಅಧಿಕಾರದಲ್ಲಿರೋರು, ಅವ್ರನ್ನೆಲ್ಲ ಸೇಟನ್ ಯೂಸ್ ಮಾಡ್ತಾನೆ. ಅದಕ್ಕೆ ದೇವ್ರನ್ನ ನಂಬಿರೋರಿಗೆ ತುಂಬ ಜನ ಕೆಲಸ ಸಿಗಲ್ಲ. ತುಂಬ ಗಿವರ್ಸು, ಪೋವರ್ ಆಗಿರ್ತಾರೆ. ಏನಕ್ಕೆ ಗೊತ್ತಾ?
ಆಶೀರ್ವಾದ ಕೊಡದೇ ಇರೋ ಥರ ಅವ್ರ ಮುಖಾಂತರ ಕೆಲಸ ಮಾಡ್ತಾರೆ. ನೀನು ಅಲ್ಲಿಂದ ಹೋಗೋದಕ್ಕಿಂತ ಮುಂಚೆ ನಿನ್ನ ಆಫೀಸಲ್ಲಿ ನಿನ್ನ ಇಂಕ್ರಿಮೆಂಟು, ನಿನ್ನ ಪ್ರಮೋಷನು, ನಿನಗೆ ಬರದೇ ಇರೋದನ್ನು ತಡೆಯಾಗಿರುವಂಥ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಐ ಬೈಂಡ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಐ ರಿಸೀವ್ ಮೈ ಹೆರಿಟೇಜ್, ಮೈ ಪ್ರಾಸ್ಪರಿಟಿ. ನನಗೆ ಬರುವಂಥ ಆಶೀರ್ವಾದನ ನಾನು ತೊಗೊಳ್ತೀನಿ. ಸೊ ನೋಡಿ, ಈ ಥರ ಬೈ ಫೋರ್ಸಲ್ಲಿ ನಿಮ್ಮ ಫೇತ್ ಆ್ಯಕ್ಟಿವೇಟ್ ಮಾಡಬೇಕು. ಆಮೇಲೆ ನಿನಗೆ ಪ್ರಮೋಷನ್ ತಡೆಯಾಗಿರೋದನ್ನು ಯೇಸುವಿನ ನಾಮದಲ್ಲಿ ಹೊಡೆದಾಕ್ತೀನಿ. ಆಮೇಲೆ ನೀವು ಇದನ್ನು ಆಪ್ರೇಟ್ ಮಾಡಬೇಕು. ಸೊ ನಾವು ಕ್ರೈಸ್ತರ ಆಶೀರ್ವಾದವಾಗಿ ಇರಬಾರ್ದು ಅಂತ ಹೇಗೆ ದೇವ್ರು ನನ್ನನ್ನು ಯೂಸ್ ಮಾಡ್ತಾರೋ ಅದೇ ರೀತಿಯೇ ಸೈತಾನನು ಅನೇಕ ಮ್ಯಾನೇಜರ್ನ, ಅನೇಕ ಅಧಿಕಾರಿಗಳನ್ನು ಯೂಸ್ ಮಾಡುತ್ತಾನೆ. ಟೀಮ್ ಲೀಡರ್ಸು, ದೊಡ್ಡ ದೊಡ್ಡ ಪೋಸ್ಟಲ್ಲಿರೋರು ಕ್ರೈಸ್ತರನ್ನ ನೋಡಿ ಇಂಕ್ರಿಮೆಂಟ್ ಮಾಡದೆ, ಇನ್ನೊಂದು ಪ್ರಮೋಷನ್ ಬರದೇ ಇರೋ ಥರ ಅವ್ರು ಮಾಡ್ತಾರೆ. ಯಾಕೆ ಗೊತ್ತಾ? ಅವ್ರಿಗೆ ಗೊತ್ತು ನೀವು ಆಶೀರ್ವಾದವಾಗಿ ಇದ್ಬಿಟ್ರೆ ನೀವು ದೇವ್ರ ರಾಜ್ಯನ ಕಟ್ಟಿಬಿಡ್ತೀರಾ ಅಂತ. ಅದಕ್ಕೆ ನಿಮ್ಮ ಹತ್ರ ಆಶೀರ್ವಾದ ಬರದೇ ಇರೋ ಥರ ಸೈತಾನ ತಡೆ ಮಾಡ್ತಾನೆ. ಐ ಬೈಂಡ್ ಇನ್ ದ ನೇಮ್ ಆಫ್ ಜೀಸಸ್. ಐ ಟೇಕ್ ಮೈ ಬ್ಲೆಸ್ಸಿಂಗ್ಸ್ ಇನ್ ಜೀಸಸ್. ನೀವು ಬೆಳಿಗ್ಗೆ ಎದ್ದಿದ ತಕ್ಷಣ ಹೇಳಿ, ನನ್ನ ಆಶೀರ್ವಾದಕ್ಕೆ ಕೈ ಹಾಕಿರುವಂಥ ತಡೆಯಾಗಿರುವಂಥ ಎಲ್ಲ ತಡೆಗಳನ್ನ ಹೊಡೆದಾಕ್ತೀನಿ. ನಾನು ಎಲ್ಲೆಲ್ಲ ಹೋಗ್ತೀನೋ ಅಲ್ಲೆಲ್ಲ ಫೇವರ್ ಸರೌಂಡ್ಸ್ ಮೀ. ನಾನು ಹೋಗೋ ಜಾಗದಲ್ಲೆಲ್ಲ ದೇವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ನನಗೆ ಪ್ರಮೋಷನ್ ಬರುತ್ತೆ, ನನಗೆ ಇಂಕ್ರಿಮೆಂಟ್ ಬರುತ್ತೆ, ಕೆಲಸ ಸಿಗುತ್ತೆ, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಫೈನಾನ್ಸ್ ಒಂದು ಬ್ರೇಕ್ ಥ್ರೂ ಯೇಸುವಿನ ನಾಮದಲ್ಲಿ ಇಲ್ಲಿರೋರ್ಗೂ ಬರುತ್ತೆ, ನಾನು ನೋಡ್ತಾ ಇರೋರ್ಗೂ ಬರುತ್ತೆ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನೋಡ್ತಾ ಇರೋರು ದೇವ್ರ ರಾಜ್ಯಕ್ಕಾಗಿ ದೇವ್ರಿಗಾಗಿ ಕೊಡಬೇಕು ಅನ್ನೋರು ನಂಬಿಕೆಯಲ್ಲಿ ನೀವು ಬಿತ್ಬೋದು. ಇವತ್ತು ತಾನೇ ನಂಬಿಕೆಯ ಪ್ರಸಂಗನ ಕೇಳಿದ್ದೀರಾ. ಆದರೆ ಯಾವ ರೀತಿ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್.